ಇವತ್ತು ನಮ್ಮ ಈ ಸಭೆಗೆ, ನಮ್ಮ ಈ ವೇದಿಕೆ ಚಂದ, ವೇದಿಕೆ ಮೇಲೆ ಇರುವಂತ ಆಸನಗಳು ಇನ್ನೂ ಶೋಭೆ ಇರ್ತವೆ, ಅವು ಇನ್ನೂ ಚಂದ. ಆ ಆಸನದಲ್ಲಿ ನಮ್ಮ ಮುಖ್ಯ ಅತಿಥಿಗಳು ಹಾಗೂ ಗೌರವಾನ್ವಿತ ಅತಿಥಿಗಳು ಬಂದು ಕೂತಾಗ ಆ ಸಭೆ ಚಂದವೋ ಚಂದ. ಹಾಗಾಗಿ ಅತಿಥಿಗಳನ್ನು ಮೊದಲು ನಾನು ನಮ್ಮ ವೇದಿಕೆಗೆ ಸ್ವಾಗತ ಮಾಡ್ತಾ ಇದ್ದೀನಿ. ನಾವು ಐ ರಿಕ್ವೆಸ್ಟ್ ಶ್ರೀ ರತ್ನಾಕರ್ ಸರ್, our ex-Chief General Manager, to escort Sri Dr. Manjunath Sharma to the dais. ನಮ್ಮ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಸ್ವಾಗತಿಸೋಣ. ಹಾಗೆಯೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಗೌರವ ಅತಿಥಿಯಾಗಿ ಕ್ಷೇತ್ರೀಯ ಪ್ರಬಂಧಕರಾದಂತಹ ಶ್ರೀ ಪಾರ್ಥಸಾರಥಿ ನಾಯ್ಡು ಅವರು ಬಂದಿದ್ದಾರೆ. ಬಾಲಕೃಷ್ಣ ಅವರಿಗೆ ಅವ್ರನ್ನ ಕರ್ಕೊಂಡ್ಬಂದು ವೇದಿಕೆ ಕೂರಿಸಬೇಕು. ಜೊತೆಯಲ್ಲಿಯೇ ನಮ್ಮ ಎಲ್ಲ ಕಾರ್ಯಕ್ರಮಕ್ಕೆ ಸ್ಫೂರ್ತಿ, ಕಾರ್ಯಕ್ರಮದ ಬೆನ್ನೆಲುಬು, ಮಾರ್ಗದರ್ಶಿ, ಜೊತೆಯಾಗಿ ದುಡಿಯುವಂತಹ ಶ್ರೀ PNS ರತ್ನಾಕರ್ ಅವರು ವೇದಿಕೆ ಮೇಲಿದ್ದಾರೆ. ಅವರನ್ನು ತಮ್ಮ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತ ಮಾಡುತ್ತಿದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ನಮಗೆಲ್ಲ ಹುರುಪನ್ನು ತುಂಬಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ತಯಾರು ಮಾಡಿ ಹೇಗೆ ಕಾರ್ಯಕ್ರಮ ನಡೆಸಬೇಕು ಅಂತ ನಮ್ಮನ್ನ ಗೈಡ್ ಮಾಡ್ತಿರುವಂತಹ ಶ್ರೀ H. ಸುಬ್ರಹ್ಮಣ್ಯ ಅವರಿದ್ದಾರೆ. ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ಬೇಕು. ಎಲೆಮರೆ ಖಾಲಿ ಅಂತ ಹಿಂದೆ ಇದ್ದು ನಮ್ಮನ್ನೆಲ್ಲ ಕಾರ್ಯಕ್ರಮ ನಡೆಸಿಕೊಡೋದಕ್ಕೆ ನಮಗೆ ಸಪೋರ್ಟ್ ಮಾಡ್ತಾ ಇರುವಂತಹ ಶ್ರೀ P. ಬಾಲಕೃಷ್ಣ ಇದ್ದಾರೆ. ಅವರು ಸಹಿತ ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ಬೇಕು. ನಾನು ಇದನ್ನು ಯಾಕೆ ಮಾತು ಹೇಳ್ತೀನಿ ಕೇಳಿದ್ರೆ, ನಾವು ಹೋದ ವರ್ಷ ಇಲ್ಲಿ ಸಭೆ ಸೇರಿದಾಗ ಸುಮಾರು ಜನ ನಮ್ಮೊಂದಿಗೆ ಬಂದವರಲ್ಲಿ 19 ಜನ ಈ ಒಂದು ವರ್ಷದಲ್ಲಿ ಇಹಲೋಕವನ್ನು ಇಟ್ಟು ಪರಲೋಕಕ್ಕೆ ಹೋಗಿದ್ದಾರೆ. ಅಂಜಲಿ ಆರ್ ನಾಗರಾಜ ಶೆಟ್ಟಿ, ರಾಮನಾರಾಯಣ್ KP, ವಿಶ್ವನಾಥನ್, K. ಸೆಲ್ವರಾಜ್, ಸತ್ಯಮೂರ್ತಿ, ಚನ್ನೀರಪ್ಪ, ಅರುಣ್ಯನ್, PV ಛಡ್ಗ, T. ಅನಸೂಯ, ಫ್ರಾನ್ಸಿಸ್ ಬೋರ್ಜಸ್, ನಾಗಣ್ಣ ಅಮೀನ್ ಪೂಜಾರಿ, ರಾಜಣ್ಣ D, ಶ್ರೀ ಶಿವರಾಮ್ ಕೃಷ್ಣನ್, AG ಮೋಹನ್, ನವೀನ್ ಚಂದ್ರ, ಜಯಂತಿ ಕೃಷ್ಣಮೂರ್ತಿ, ಕೊನೆಯದಾಗಿ ಪಟ್ಟಾಭಿರಾಮನ್. In order to pay our respects and condolences to these deceased people, I request everybody to stand in silence for a minute. Privilege for me to welcome you all to this celebration of our 114th Central Bank Foundation Day. So as we all know, we are in the second stage of our life. First stage we have passed with a lot of struggles, working in different places,
and experiencing different strain and tension and everything. Now we are relaxing. And we have got a chief guest, well known, most of you are aware of him and known to be seen his speeches and heard about him. He is none other than Dr. Manjunath Sharma. He is the Vice Chancellor of Vyasa University. So he is going to, ಇವ್ರು ಏನು ಹೇಳ್ತಾರೆ ಅಂದರೆ ಆರೋಗ್ಯ ಹೇಗೆ ಕಾಪಾಡಬೇಕು ಅನ್ನೋದು ಮುಖ್ಯ ಧ್ಯೇಯ ನಾನು ತಿಳಿದ ಮಟ್ಟಿಗೆ. ಇವರು ಯೋಗ ಮಾಡ್ಕೋಬೇಕು, ವಾಕಿಂಗ್ ಮಾಡಬೇಕು. ನಮ್ಮಲ್ಲೆಲ್ಲ ಕೆಲವರೆಲ್ಲ ಇದ್ದಾರೆ, ಎಷ್ಟು ವಾಕ್ ಮಾಡೋದಕ್ಕೂ ಒಳ್ಳೆಯದು, ಎಷ್ಟು ಫುಡ್ ತಿಂದರೆ ಒಳ್ಳೆಯದು, ಹೇಗೆ ಖುಷಿಯಾಗಿರಬೇಕು, ಇನ್ನು ಈ ವಯಸ್ಸಿನಲ್ಲಿ ಹೇಗಿರಬೇಕು ಅನ್ನೋದನ್ನ ತಿಳ್ಕೊಳ್ಳೋದು ತುಂಬ ಆಸಕ್ತಿ ಇರುತ್ತೆ. ಈಗ ನಮಗೆಲ್ಲ ಸೂಕ್ತವಾದ ಮುಖ್ಯ ಅತಿಥಿ ಅವರಾಗಿದ್ದಾರೆ. ಸೊ ಅವರನ್ನು ನಾವು ಈ ವೇದಿಕೆಗೆ ಬರಮಾಡ್ಕೊಂಡಿದ್ದೀವಿ. ಸೊ ನಾನು ಶ್ರೀ ರತ್ನಾಕರ್ ಅವ್ರಿಗೆ ಆಲೋಚಿಸಿ ಹಾಗೂ ಒಂದು ಗಿಡವನ್ನು ಕೊಟ್ಟು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೋರುತ್ತೇನೆ. And our regional head, Mr. Parthasarathy Naidu, is presenting one book to our chief guest, Dr. Manjunath Sharma. In addition to Foundation Day, today World Meditation Day. Oh, World Meditation Day today. And you will know what meditation, yoga and how he is involved. Our Dr. Manjunath Sharma is a meditation and yoga leader. During his speech, he will tell you about his experience and guide you also. So please. And another guest of honor, as you all know, he is our own man. And we have never seen our central bank regional office especially so vibrant as it is now. It is because of Mr. Parthasarathy Naidu. Mr. Naidu has recognized properly and he has created a separate WhatsApp group and he is meeting almost whoever is approachable and taking their guidance and advice, and he is encouraging the retirees to come forward to regional office to discuss any matter, not only personal or business matters. So I request Mr. Subramania to welcome our favorite and lovely Parthasarathy Naidu, our regional head of Bangalore, by offering him shawl and a plant. And for this Foundation Day, our executives who are all nearby, by knowing that we are celebrating Foundation Day, they have come here. And apart from so many executives, other executives are also there. I'm sorry, I'm not able to call each and everybody individual's name. You are all welcome. This program has become like ನಮಗೆ ಒಂಥರ ಹಬ್ಬ ಥರ ಆಗ್ಬಿಟ್ಟಿದೆ. 114ನೇ ಹಬ್ಬ ಆಯಿತು ನಮಗೆ. ನಾವು ಸೆಂಟ್ರಲ್ ಬ್ಯಾಂಕ್ ನಾವು ರಿಟೈರ್ ಆಗಿ 11 ವರ್ಷ ಆಯಿತು. ಎವ್ರಿ ಇಯರ್ ಎಲ್ಲರೂ ವಾಲಂಟಿಯರ್ ಆಗಿ somewhere or other we are celebrating this. The purpose is that to remember our bread and butter giver, Mr. Kushkanwala. That is one thing. Second thing is we are able to meet so many colleagues. ಕೆಲವೊಂದೆಲ್ಲ ನಾವು ಮೂಡೇ ಇಲ್ಲ, ರಿಟೈರ್ ಆಗಿ ಮುಂಚೆ ನೋಡಿದ್ದು ಅಥವಾ ಅದಕ್ಕೆ ಮುಂಚೆ ನೋಡಿದ್ದು, ಆಫ್ಟರ್ 10 years and 15 years we are seeing them. And ಈ ಥರ ಮೀಟ್ ಮಾಡೋದ್ರಿಂದ ನಮ್ಮ ಏಜು, ನಮ್ಮ ಉತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ. ಏಜ್ ಕಮ್ಮಿ ಆಗುತ್ತೆ, ಉತ್ಸಾಹ ಜಾಸ್ತಿ ಆಗುತ್ತೆ. ಅದು ನಮ್ಮ ಸ್ಪಿರಿಚುವಲ್ ಲೀಡರು, ಮೆಡಿಟೇಷನ್ ಅವರು, ಯೋಗದವರು ಅದನ್ನು ಸ್ವಲ್ಪ ಎಂಫಸಿಸ್ ಮಾಡಿ ಹೇಳ್ತಾರೆ. ನಮ್ಮ ಈ ಥರ ಮೀಟ್ ಮಾಡೋದು. ಆಮೇಲೆ ರತ್ನಾಕರ್ ನಮ್ಮವರೇ, ಅವ್ರು ಹೇಳ್ತಾರೆ ರತ್ನ ಅವರು ವೆಲ್ಕಮ್ ಮಾಡಿ ಹಾಗೂ ಶಾಲು ಹೊಸಿ ಅಂತ ದಯವಿಟ್ಟು ಸ್ವೀಕರಿಸ್ಬೇಕು. ಹಾಗೆ ಈ ಫಂಕ್ಷನ್ ಮಾಡೋದಕ್ಕೆ ಮುಂಚೆ ನಾವೆಲ್ಲ ಬೇಸ್ ಲೆವೆಲ್ ವರ್ಕ್ ಮಾಡಿರ್ತಾರೆ ನಮ್ಮ ವಾಲಂಟಿಯರ್ಸ್. ಅಫ್ಕೋರ್ಸ್ ಅವರೆಲ್ಲರೂ ಒಂದು 10-15 ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಲೇಡೀಸು, ಶ್ರೀಕಾಂತ್ ಆಗಲಿ, ನಮ್ಮ ವಿಶ್ವನಾಥ್ ಫೋಟೋಗ್ರಾಫರು ಎಲ್ಲ ಪರ್ಮನೆಂಟ್ ಮೆಂಬರ್ಸು. ಮೊದಲಿಂದನೇ 2-3 ತಿಂಗಳಿಂದನೇ ಯಾರು ಚೀಫ್ ಗೆಸ್ಟು ಸಿಗ್ತಾರೆ, ಯಾರು ನಮ್ಮ ಕರೆಕ್ಟಾಗಿರ್ತಾರೆ, ನಮ್ಮ ಕರೆದು ನಮ್ಮ ಜೊತೆ ಮಾತಾಡೋಷ್ಟು ಒಳ್ಳೆತನ ಯಾರಿಗಿದೆ, ನಮ್ಗೆ ಯಾವ್ದು ಖುಷಿ ಆಗುತ್ತೆ. ಆಮೇಲೆ ನಮ್ಮ ಹಳೆ ಫ್ರೆಂಡ್ಸ್ನಲ್ಲಿ ಹೇಗೆ ಇನ್ವೈಟ್ ಮಾಡಬೇಕು, ಯಾವಾಗ ಬುಕ್ ಮಾಡೋಕ್ಕೆಲ್ಲ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಒಂದು ಚಪ್ಪಾಳೆ ಹೊಡೆದು ವೆಲ್ಕಮ್ ಮಾಡಿ. ಆಮೇಲೆ ಇನ್ನೊಬ್ರು ಎಲೆಮರೆಕಾಯಿ ಹಣ್ಣು, ಎಲೆಮರೆ ಹಣ್ಣು ಅಂತೇಳಿ, ಅವರು ನಮ್ಮ ಬ್ಯಾಂಕ್ ಅವರಲ್ಲ, ಆದರೂ ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು. ನಮ್ಮ ಬ್ಯಾಂಕ್, ಸೆಂಟ್ರಲ್ ಬ್ಯಾಂಕ್ ಯಾವುದೇ ಫಂಕ್ಷನ್ ಆಗಲಿ ನಿಮ್ಮ ಪುಸ್ತಕ ಒಂದು ನಿಮ್ಮ ಕೈಲಿರುತ್ತೆ. ಆಮೇಲೆ ವಾಟ್ಸಪ್ಪಲ್ಲಿ ಕ್ವಶನ್ಸ್ ಬರುತ್ತೆ ಕನ್ನಡದಲ್ಲಿ. ಅವರು ಕನ್ನಡ ಸಾಹಿತ್ಯ, ಕನ್ನಡದ ಬಗ್ಗೆ ಭಾರಿ ಗೌರವ ಇಟ್ಕೊಂಡಿದ್ದಾರೆ, ಭಾರಿ ಪ್ರೇಮಿ.
ನಮ್ಮ ಬ್ಯಾಂಕ್ ಇಲ್ಲದೆ ಇರ್ಬೋದು. ಅವ್ರು ಇನ್ನೊಂದು ಹೇಳ್ತಾರೆ, ಸೆಂಟ್ರಲ್ ಬ್ಯಾಂಕಲ್ಲಿ ಇಷ್ಟು ಚೆನ್ನಾಗಿ ಫಂಕ್ಷನ್ ಮಾಡ್ತಾ ಇದ್ದೀರಾ, ನಮ್ಮ ಬ್ಯಾಂಕ್ಗಳಲ್ಲೆಲ್ಲ ಮಾಡ್ತಾನೆ ಇಲ್ಲ. ಅವರೆಲ್ಲ ಸೌತ್ ಬೇಸ್ಡ್ ಬ್ಯಾಂಕ್ಸ್, ನಾವು ನಾರ್ತ್ ಬೇಸ್ಡ್. ಸಮ್ ವಿ ಸ್ಟಾರ್ಟೆಡ್ ಅಂಡ್ ಬಿಕಾಸ್ ಆಫ್ ಬ್ಲೆಸಿಂಗ್ಸ್ ಆಫ್ ಸರ್ Kochkaramala, we are able to pray you good on this day. So I welcome Mr. Sheshadri. He's there, he's always sits there. Sir, please come forward. Please give us the opportunity to recognize your service. ಆರಾಮಾಗಿ ನಮ್ಮ ಗೆಸ್ಟ್ ಬಂದಿದ್ದಾರೆ. ಅವರಲ್ಲಿರೋ ನಾಲೆಡ್ಜ್ ನಾವು ಒನ್ ಅವರ್ಲಿ ಶೇರ್ ಮಾಡ್ಕೊಳಕ್ಕಾಗಲ್ಲ. ಆದರೂ ಸ್ವಲ್ಪ ನಮಗೆ ಒಂದು ಇದು ಕೊಡ್ತಾರೆ, ಅದನ್ನು ನಾವು ಓದ್ಕೊಂಡು ಅವ್ರು ಯೂಟ್ಯೂಬಲ್ಲಿ ಬೇರೆ ಎಲ್ಲ ಇದ್ದಾರೆ, ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದರೆ ಖಂಡಿತ ನಮ್ಮ ಆರೋಗ್ಯ ಉತ್ತಮ ಆಗುತ್ತೆ, ನಮ್ಮ ವಯಸ್ಸು ಕಮ್ಮಿ ಆಗುತ್ತೆ, ಆಮೇಲೆ ಉತ್ಸಾಹದಿಂದಿರ್ಬೋದು, ಎಲ್ಲ ಲವಲೋಕೆಯಿಂದಿರ್ಬೋದು ಅಂತ ನಮ್ಮ ಅನಿಸ್ತೇನೆ. ದಯವಿಟ್ಟು ಅವ್ರ ಮಾತನ್ನು ಎಲ್ಲರೂ ನಿಶ್ಚಿತವಾಗಿ ಕೇಳ್ಕೊಳ್ಳಿ. ಮತ್ತೆ ಎಲ್ಲರಿಗೂ ವೆಲ್ಕಮ್ ಟು ಆಲ್ ಆಫ್ ಯು. ಸ್ವಾಗತ ಭಾಷಣ ಮಾಡಿದ ಶ್ರೀ ಬಾಲಕೃಷ್ಣ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಅವರು ಮಾತನಾಡಬೇಕಾದ್ರೆ ಹೇಳಿದರು ಕೆನರಾ ಬ್ಯಾಂಕಿಂದ ಶೇಷಾದ್ರಿ ಅವರು ಪುಸ್ತಕ ಕೊಟ್ಟಿದ್ದಾರೆ ಅಂತ. ಅವರು ಎಲ್ಲರಿಗೂ ಈ ಪುಸ್ತಕ ಡೊನೇಟ್ ಮಾಡಿದ್ದಾರೆ, ಪರಂಪರೆ ಎನ್ನುವಂಥ ಪುಸ್ತಕ. ಸೊ ದ ನೆಕ್ಸ್ಟ್ ಪಾರ್ಟ್ ಆಫ್ ಅವರ್ ಪ್ರೋಗ್ರಾಮ್, ಅವರ್ ರೀಜನಲ್ ಹೆಡ್ ಶ್ರೀ ಬಾಕ್ಸರ್ಸ್ ಅಡ್ರೆಸ್ ದ ಗ್ಯಾದರಿಂಗ್. ಈಸ್ what you know very well, he is a very young executive of the bank, a very ever smiling and humble person, always a friendly person, a strict disciplinarian also, and always acting in all the activities of the bank, and he is a source of inspiration not only to the serving employees but also to the ex-centralized staff. Let us hear to it now. Sri Parthasarathi Naidu sir. Respected Sri Manjunath Sharma sir, Sri Ratnakar sir, Gopinath ji, Balakrishnan ji and Subramanya sir, all beloved my senior ex-centralite brothers and sisters. Warm greetings to all of you on this great day, our Bank Foundation Day. Generally, I feel always whenever the 21st December comes, I feel that is just like my own birthday, like that. Great vibrancy I feel that day. I think the same way all of you. First, I pay gratitude to Sir Saurabh Kochkaramala sir, who promoted this bank on 21st December 1911. He has given bread and butter to all of us. Really, because of him only, our families are surviving. Our bank is having presence of Pan-India with a network of 4,528 branches, and still we are expanding our branches. Tomorrow at Marathalli, a new branch being inaugurated by our worthy MD CEO Sri Rao sir. So I request all of you to come over there for the occasion. That inauguration will happen at 3:30 p.m. We are all, I think almost in Bengaluru region we are in 60 branches. We are opening 4 branches very soon at different locations. With that, in this region we will have 64. In Karnataka, we will have 109 branches. Sir, you all are very seniors, very knowledgeable persons, having lots of experience. So, in this opportunity, I request all of you for extending your hand, for helping us, for getting more business. As on date, this region is having 9,828 crores of business. Actually, sir, our MD sir, looking to the potential of the Bengaluru region, he advised me for crossing 15,000 crores by March end. There we are opening a branch with 2,300 square feet. With elite lounge, with a lot of facilities. Sir, you come and see how the branch we are opening, with anticipation that within a short period, the branch will have AGM level business. Sir, that 15,000 business, that's not a big challenge for me.
I request to all of you, please extend your helping hand for growing this region. I want to see this region in a highest position. With request, I express my sincere thanks to all of you and gratitude to all of you. Long live Central Bank of India. Jai Hind. See the level of confidence Sri Parvati Sarthi Naidu sir is having on his efforts. He is confident of reaching 15,000 crore business. In fact, though now 9,828 crores business, within a short span of time, see the level of his confidence. We can achieve 15,000 crore business he is selling. And the first branch we are going to open, he is confident of achieving the AGM level in that branch also. We wish the retirees will always be there with you, sir, because it is our bank. We have the belongingness, whatever is possible, definitely we will try to do it. And on the occasion of opening of the new branches, we extend our warm greetings and best wishes on your account. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಾರ್ಯಕ್ರಮಗಳನ್ನು ರೂಪುರೇಷೆಗಳನ್ನು ಹಾಕಿಕೊಟ್ಟು ನಮಗೆ ಗೈಡೆನ್ಸ್ ಕೊಡ್ತಿರುವಂಥ ಶ್ರೀ ರತ್ನಾಕರ್ ಅವರು ನಮಗೆ ನಿಜವಾಗಲೂ ದೊಡ್ಡ ಒಂದು ಶಕ್ತಿ ಸಾಮರ್ಥ್ಯ. ಸೊ ಅವರು ನಿಮ್ಮನ್ನು ಉದ್ದೇಶಿಸಿ ನಾಲ್ಕು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. Very good morning and a warm welcome to all of you. And our guest of honor, Mr. Parvati Naidu, is having the inauguration of Marthalli branch tomorrow. He is very much pressed for time and he is unable to sit here for any longer because MD is coming for the first time to Bangalore. So we don't want to detain him. And with the greetings and best wishes of all of you here, around 200 retired Centralites who got 40 years of service. So 8,000 years of service we have. We greet all of them, our region to grow further. So we will say bye to Mr. Naidu. We look forward to all of you joining tomorrow at Marthalli branch. It will be a great occasion. All the best to you, sir. We are all retirees highly committed for the development of the bank. We will be with you all through. Don't take it as external people. We are all excellent Centralites. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನದ ಕಾರ್ಯಕ್ರಮಕ್ಕೆ ವರ್ಷಕ್ಕೆ ನಮಗೆ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ರಿಟೈರೀಸ್ ಎಲ್ಲ ಬರ್ತಾ ಇದ್ದಾರೆ. ಬಹಳ ಸಂತೋಷ. ನಾವು 1975-76 ಕೆಲಸ ಮಾಡಿದಾಗ ನಮ್ಮ ಜೊತೆ ಕೆಲಸ ಮಾಡಿದವರೆಲ್ಲ ಸುಮಾರು ಜನ ಇಲ್ಲಿ ಬಂದಿದ್ದಾರೆ. ವಿ ಆರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಪ್ರೌಡ್ ದಟ್ ವಿ ಆರ್ ಸೆಲೆಬ್ರೇಟಿಂಗ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾಸ್ 114th birthday today, and we are all proud that we are celebrating this festival in a befitting manner. We are having 354 retirees in Bangalore, 354, out of which almost 200 people are present here. That shows how much loyalty all our Centralites are having towards the institution and how much we love our founder, how much we love our bank, how much we want our bank to grow to greater heights. So that is the reason I think we are having such a good attendance. I pay my respects to our founder, who has not only given bread and butter, even jam also in adequate quantity. So we are fortunate to have Mannan Sharma, whom I came to know very recently in a World Diabetic Day celebration in HSR layout. So I saw him speaking on that occasion. I fell in love with him. The way he spoke, the humble nature he has, and the vast knowledge he has got. He is in the task force of Government of India for various things. Such a senior person, so I immediately thought that we should have such a person amidst us on the foundation day, where our retirees are from the age group of 60 to 85. I thought it fit that we should have a person like Mannan Sharma to address all of us. But I thought a person with such a deep knowledge, the best possible person in Bangalore city to address and guide all of us, Mr. Mannan Sharma is the right person. I felt so, and he has immediately accepted. We are very, very fortunate. I do not wish to take any more time of him, so that we want to give a maximum time to him to tell us how to live a life.
ಎಲ್ಲರೂ ಯೋಗ ಮಾಡಬೇಕು. ಆಮೇಲೆ ಯೋಗವನ್ನು ನಮ್ಮ ಇಂಥ ಗುರುಗಳ ಒಂದು ಗೈಡೆನ್ಸ್ನಲ್ಲಿ ನಾವು ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ಓಡಿಸಲು ದೂರ ತನು ಮನದ ರೋಗ, ಓಡಿಸಲು ದೂರ ತನು ಮನದ ರೋಗ ತಪ್ಪದೇ ಮಾಡಬೇಕು ಅನುದಿನ ಯೋಗ. ಡಾಕ್ಟರ್ ಮಂಜುನಾಥ್ ಶರ್ಮಾ is the vice chancellor at S. Vyasa deemed to be university. He has completed a bachelor's degree in naturopathy and yogic sciences from Mangalore University and a PhD in yoga and geriatric medicine. He has also been awarded the Doctor of Science from S. Vyasa University for his contributions to yoga research. He has 30 years of academic research and administrative experience and has published 97 research papers. His research interests include psychophysiology of yoga, neural correlates of meditation, aging and rehabilitation. He has guided several students of PhD, MD and also MSc. He is also the editor of the International Journal of Yoga and serves as a reviewer of various international journals. Dr. Manjunath Sharma has delivered lectures on evidence-based yoga therapy and he has conducted workshops on traditional and integrative medicine at prestigious institutions and universities across the world, including Harvard Medical School, USA, Monash University, Australia, Royal College of Medicine, London, Shanghai University of Sports, China, Pharma University, Italy, etc. He serves as a member of the Scientific Advisory Committee, Department of Science and Technology, Research Advisory Committee, Integrative Medicine Initiative, Niti Aayog, Yoga Accreditation in Higher Education, NAAC, Government of India and Steering Committee, Yoga Programs and Accreditation, Yunnan Minzu University, China, etc. Expert Committee benchmarks for yoga training, World Health Organization, Switzerland and so many other places. He is the Vice President of Vivekananda Yoga University, California, USA. The Vice President of Asian Yoga University Association, Singapore. Founding Director of the global chain of integrative medicine clinics and hospitals with the brand name Vivekananda Health Global. He has received prestigious awards including the Bharat Gaurav Award at the House of Commons, British Parliament, London, and the Islam Yoga Forum Munchen Patanjali Award for excellence in the interdisciplinary development of yoga. See, this is the brief biodata. Really, it is our pleasure to have such a wonderful person with us. We will gain a lot of knowledge from his lecture. So, we will invite him for his addressing the gathering today. ಇಂಟ್ರೊಡಕ್ಷನ್ ಕೊಡಬೇಕಿದ್ರೆ ಹೇಳಿದ್ರು ಇಲ್ಲಿ ಅಫ್ಕೋರ್ಸ್ ಸ್ವರಾಬ್ಜಿ ಅವರು ಈ ಇಸ್ ದ ಸೋರ್ಸ್, ಅವರಿಂದ ವಿ ಆರ್ ಆಲ್ ಸಿಟಿಂಗ್ ಹಿಯರ್. ಅನ್ ಇಂಡಿವಿಜುವಲ್ ವಾಟ್ ಐ ಹ್ಯಾವ್ ರೆಡ್ ವಿತ್ ಸಚ್ ಅನ್ ಅಟ್ಮೋಸ್ಟ್ ಸರ್ವೀಸ್ ಝೀಲ್ ಆ್ಯಂಡ್ ಹ್ಯುಮಿಲಿಟಿ, ಅನ್ ಇಂಡಿವಿಜುವಲ್ ಹೂ ಥಾಟ್ ಆಫ್ ದ ನೇಷನ್. ಇಲ್ಲ ಅಂತೇಳಿದರೆ ಪ್ರೀ ಇಂಡಿಪೆಂಡೆಂಟ್ ಎರಾದಲ್ಲಿ ಒಂದು ಫೈನಾನ್ಷಿಯಲ್ ಅಟಾನಮಿ ಥ್ರೂ ನಮ್ಮದೇ ಆದಂಥ ಒಂದು ಫೈನಾನ್ಷಿಯಲ್ ಮೊಡಾಲಿಟೀಸ್ನ ನಾವು ನಮ್ಮ ದೇಶದಲ್ಲಿ ಯಾವ ರೀತಿ ಅಳವಡಿಸ್ಕೋಬೇಕು ಅನ್ನೋದಕ್ಕೆ ಒಂದು ವಿಧಾನವಾಗಿ ಇದನ್ನು ಈ ಸೆಂಟ್ರಲ್ ಬ್ಯಾಂಕನ್ನು ಕ್ರಿಯೇಟ್ ಮಾಡಿದ್ರು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೆ. ಬಟ್ ಇವತ್ತು ನೋಡಿದ್ರೆ ತುಂಬ ಖುಷಿ ಆಗುತ್ತೆ, ಇಷ್ಟು ಜನ ಇಲ್ಲಿ ಅಸೆಂಬಲ್ ಆಗಿರೋದು. ಸುಬ್ರಹ್ಮಣ್ಯನ್ ಜಿ, ದೆನ್ ಬಾಲಕೃಷ್ಣ ಜಿ, ಅಫ್ಕೋರ್ಸ್ ರತ್ನಾಕರ್ ಜಿ, ಪಾರ್ಥಸಾರಥಿ ಅವರು. ನನಗೆ ಒಂದೇ ಒಂದು ಖುಷಿ ಆಗಿದ್ದು, ಇನ್ಕ್ಲೂಡಿಂಗ್ ನನ್ನ ಹೆಸರು ಮಂಜುನಾಥ ಅಂತ. ಇದಿಷ್ಟು ನೀವು ಯಾವುದೇ ಒಂದು ಹೆಸರು ನೋಡಿದ್ರೆ ಯಾವುದೋ ಒಂದು ರೀತಿಯಲ್ಲಿ ಭಗವಂತನನ್ನ ನೆನಪಿಸ್ಕೊಳ್ಳುವಂಥ ಹೆಸರುಗಳು. ಸೊ ಮೊನ್ನೆ ರೀಸೆಂಟ್ ಆಗಿ ಒಂದು ನೇಮಿಂಗ್ ಸೆರೆಮನಿಗೆ ಹೋಗಿದ್ದೆ. ಸೊ ಆ ಹೆಸರಿನ ಬಗ್ಗೆ ಅವ್ರು ಇಟ್ಟಿರ್ತಕ್ಕಂಥ 3 ಅಕ್ಷರದ ಒಂದು ಹೆಸರು, ಅದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಸಾಕಷ್ಟು ಸಮಯ ಯಾವ ಗೂಗಲಲ್ಲೂ ಅದಕ್ಕೆ ಕರೆಕ್ಟಾದ ಅರ್ಥ ಸಿಗ್ತಾ ಇರಲಿಲ್ಲ. ಈ ಒಂದು ಜನ್ರೇಷನ್ ಏನಿದೆ ಇವಾಗ, ನಾನು ಇಷ್ಟೂ ಜನ ನೀವು ಇಲ್ಲಿ ಕೂತಿರೋರು ಪ್ರತಿಯೊಬ್ಬರ ಹೆಸರು ತಗೊಂಡ್ರೆ, ಒಂದು ವಿಷ್ಣು ಸಹಸ್ರನಾಮ ಅಥವಾ ದುರ್ಗಾ ಸಹಸ್ರನಾಮ ಅಥವಾ ಲಕ್ಷ್ಮೀ ಲಲಿತಾ ಸಹಸ್ರನಾಮ,
ಇವೆಲ್ಲ ಮುಗ್ದೋಗ್ಬಿಡುತ್ತೆ. ಇಲ್ಲಿರೋ ಇಷ್ಟು ಜನದ ಹೆಸರು ತಗೊಂಡ್ರೆ ಸಾಕು. ದಟ್ಸ್ ದ ಬ್ಯೂಟಿ ಇನ್ ದ ನೇಮ್ ಆಫ್ ಮಾಡರ್ನೈಸೇಷನ್. ಇವಾಗ ನಾವು ಈಗಿನ ಕಾಲಕ್ಕೆ ತಕ್ಕಂತೆ ಇರಬೇಕು ಅನ್ನೋದು ಸರಿ, ಕರೆಕ್ಟ್, ಅದೇನು ತಪ್ಪಿಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಾಟ್ ಲೀವಿಂಗ್ ದ ರೂಟ್ಸ್. ನಮ್ಮ ಪಾಶ್ಚಾತ್ಯ ಒಂದು ಸಂಸ್ಕೃತಿ ಏನಿದೆ, ಪರಂಪರೆ ಏನಿದೆ, ಹೆರಿಟೇಜ್. ಇವತ್ತು ಯುನೈಟೆಡ್ ನೇಷನ್ಸು ಯೋಗವನ್ನು ಇಂಟ್ಯಾಂಜಿಬಲ್ ಹೆರಿಟೇಜ್ ಆಫ್ ಇಂಡಿಯಾ ಅಂತ ಡಿಕ್ಲೇರ್ ಮಾಡಿ ಜೂನ್ 21ನೇ ತಾರೀಕನ್ನ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ ಅಂತ ಡಿಕ್ಲೇರ್ ಮಾಡಿತ್ತು. ಈಗ ರೀಸೆಂಟ್ ಆಗಿ ಡಿಸೆಂಬರ್ 21ನ್ನ ವರ್ಲ್ಡ್ ಮೆಡಿಟೇಷನ್ ಡೇ ಅಂತಾನು ಡಿಕ್ಲೇರ್ ಮಾಡ್ತು. ಎಂಥ ಕೋಇನ್ಸಿಡೆನ್ಸ್. ಇಲ್ಲಿ 114ನೇ ಫೌಂಡೇಶನ್ ಡೇ ಆಫ್ ಸೆಂಟ್ರಲ್ ಬ್ಯಾಂಕ್ ಆಚರಿಸ್ತಾ ಇದ್ದಾಗ ಇಟ್ ಈಸ್ somebody added another feather or a flower into this amazing celebration as World Meditation Day. ನಾನು ಒಂದು ಮೆಡಿಕಲ್ ಫೀಲ್ಡಿಂದ ಬರ್ತೀನಿ. ಸೊ ಮೆಡಿಕಲ್ ಫೀಲ್ಡಿಂದ ಬಂದವ್ರನ್ನ ಡಾಕ್ಟರ್ನ ನೀವು ಯಾವಾಗ ನೆನಪಿಸ್ಕೋತೀರಾ? ಯಾವಾಗಲೂ ಹುಷಾರಿಲ್ದಿರ ಯಾವಾಗಲ್ವಾ? ಇಲ್ಲಾಂದರೆ ಡಾಕ್ಟರ್ನ ಯಾವಾಗಲೂ ನೆನಪಿಸ್ಕೊಳ್ಳಲ್ಲ. ಬಟ್ ಅದೇ ಒಬ್ಬ ಬ್ಯಾಂಕರ್ನ ಯಾವಾಗ ನೆನಪಿಸ್ಕೋತಾರೆ? ಪ್ರತಿದಿನ ಬೇಕು. ಬಟ್ ಪ್ರತಿ ಕ್ಷಣ ಒಂದು UPI ಪೇಮೆಂಟ್ ಮಾಡಬೇಕು ಅಂತ ಹೇಳಿದ್ರೆ ಒಂದು ಬ್ಯಾಂಕ್ ಈಸ್ ದೇರ್ ವಿತ್ ಮೀ. ನಾವು ಹೇಳ್ತೀವಿ ಧರ್ಮಾರ್ಥ ಕಾಮ ಮೋಕ್ಷಾನಾಂ ಆರೋಗ್ಯಂ ಮೂಲಮುತ್ತಮಂ ಅಂತ. ಅರ್ಥ ಈಸ್ ವೆರಿ ಇಂಪಾರ್ಟೆಂಟ್ ಜೀವನದಲ್ಲಿ. ಹಣ ಇದ್ದರೆ ಎಲ್ಲ ಇರುತ್ತೆ ಅಂತ ತುಂಬ ಜನ ಪ್ರೆಸೆಂಟ್ ಡೇ ಯಂಗ್ಸ್ಟರ್ಸ್ ಬಿಲೀವ್ ಮಾಡ್ತಾರೆ. ಅದಕ್ಕೆ ಇವಾಗೇನು ಟಾರ್ಗೆಟ್, ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದ ತಕ್ಷಣ ನೆಕ್ಸ್ಟ್ ಟಾರ್ಗೆಟ್ ಬಂದು ಒಂದು ಕ್ಯಾಂಪಸ್ ಸೆಲೆಕ್ಷನಲ್ಲಿ ಅಟ್ಲೀಸ್ಟ್ ಒಂದು 25 ಲಕ್ಷದಷ್ಟು ಪ್ಯಾಕೇಜ್ ಸಿಗುವಂಥ ಕೆಲಸ ಬೇಕು. ಆ ಕೆಲಸ ಸಿಕ್ಕಿದ ತಕ್ಷಣ ಏನು ಮಾಡಬೇಕು? ಇನ್ನು 3 ವರ್ಷದಲ್ಲಿ ಅದನ್ನು ಮಲ್ಟಿಪ್ಲೈ ಮಾಡಬೇಕು. ಎಲ್ರಿಗೂ ತುಂಬ ಒಳ್ಳೆ ಬ್ಯಾಂಕಿಂಗ್ ಕ್ಯಾಲ್ಕುಲೇಷನ್ಸ್ ಇದೆ ಈಗಿನ ಕಾಲದಲ್ಲಿ. ಬಟ್ ಈ ಒಂದು ರೇಸ್ ಅನ್ನೋದಿದೆಯಲ್ಲ, ಹಣದ ಹಿಂದೆ ಓಡುವಂಥ ರೇಸ್, ಹೊರಗಿನ ಪ್ರಪಂಚದಲ್ಲಿ ಕಾಣುವಂಥ ಈ ಐಶ್ವರ್ಯ ಸವಲತ್ತುಗಳ ಹಿಂದೆ ಓಡುವಂಥ ರೇಸ್ ಇದೆಯಲ್ಲ, ಆ ಒಂದು ರೇಸಲ್ಲಿ ಆರೋಗ್ಯದ ಬಗ್ಗೆ ಯಾರು ಗಮನ ಹರಿಸ್ತಾ ಇಲ್ಲ ಈಗಿನ ಜನ್ರೇಷನ್ ಅವರು. ಯಾರಿಗೂ ನಾನು ಇನ್ನೊಂದು ಕಾರ್ಯಕ್ರಮದಲ್ಲಿ ಮಾತಾಡಬೇಕಿದ್ರೆ ಹೇಳ್ತಿದ್ದೆ, ನಿಮ್ಮಲ್ಲಿ ಎಷ್ಟು ಜನ ಯೋಗ ಮಾಡ್ತೀರಿ ಹೇಳಿ ಅಂತ ಅವ್ರಿಗೆ ಕೇಳಿದೆ. ಇಲ್ಲಿ ಕೇಳಿದ್ರೆ ಎಲ್ಲರೂ ಕೈ ಎತ್ತೀರ ನನಗೆ ಗೊತ್ತಿದೆ. ಸೊ ಅದರೊಳಗೆ ಒಂದು 3-4 ಜನ ಕೈ ಎತ್ತಿದ್ರು. ಆಮೇಲೆ ನಾನು ಕೇಳಿದೆ, ಯಾಕೆ ಅವ್ರು 3-4 ಜನ ಮಾತ್ರ ಕೈ ಎತ್ತಿದ್ದಾರೆ, ನಿಮಗೆಲ್ಲ ಯೋಗ ಮಾಡಬೇಕು ಅಂತ ಗೊತ್ತಿಲ್ಲ. ವಿ ನೋ ದಟ್ ಯೋಗ ಇಸ್ ಗುಡ್ ಫಾರ್ ಅಸ್, ಬಟ್ ಯೋಗ ಆ್ಯಂಡ್ ಸ್ಪಿರಿಚುಯಾಲಿಟಿ ಆರ್ ಮೆಂಟ್ ಫಾರ್ ಪೋಸ್ಟ್ ರಿಟೈರ್ಮೆಂಟ್ ಅಂತ. ಆವಾಗ ಅಂದ್ಕೊಂಡೆ ನಾನು, ಹೌದು ಸ್ಪಿರಿಚುಯಾಲಿಟಿ ಪೋಸ್ಟ್ ರಿಟೈರ್ಮೆಂಟ್ ಬೇಕು ಅಂತ ಮೊದಲಿಂದ ಹೇಳ್ತಿದ್ರು ಯಾವುದೋ ಬೇರೆ ರೀತಿನಲ್ಲಿ. ಬಟ್ ಯೋಗಾನೂ ಅದರ ಜೊತೆಗೆ ಸೇರಿಸಿದ್ದೀರಾ ಅಂತ ನಂಗೆ ಗೊತ್ತಿರಲಿಲ್ಲ, ಇವಾಗಲೇ ಗೊತ್ತಾಗಿದ್ದು. ಸೊ ಹಾಗಿದ್ರೆ ಇಂಡಿಯಾ ಈಸ್ ಒನ್ ಆಫ್ ದ ಲೀಡಿಂಗ್ ಕಂಟ್ರೀಸ್. ಜಪಾನಲ್ಲಿ ಅತಿ ಹೆಚ್ಚು ಜನ ವಯೋವೃದ್ಧರು ಇರತಕ್ಕಂಥ ಒಂದು ದೇಶ ಇಡೀ ಪ್ರಪಂಚದಲ್ಲಿ. ಜಪಾನನ್ನು ಬಿಟ್ಟರೆ ಕೆಲವು ಯುರೋಪಿಯನ್ ದೇಶಗಳಿದೆ, ಆಮೇಲೆ ಈ ಕಡೆ ಬರುತ್ತೆ ಏಷ್ಯನ್ ದೇಶಗಳ ಕಡೆಗೆ. ಪ್ರಪಂಚದಲ್ಲಿರ್ತಕ್ಕಂಥ ಲಿಸ್ಟಲ್ಲಿ ಒಂದು 130 ವರ್ಷ ಜೀವನ ಅಂದರೆ ಬದುಕಿದ್ದತಕ್ಕಂಥ ಕೆಲವು ಎಕ್ಸಾಂಪಲ್ಸೇ ಹೈಯೆಸ್ಟ್. ಒಬ್ಬರು ಇಟಲಿಯಲ್ಲಿ, ಒಬ್ಬರು ಅಮೇರಿಕಾದಲ್ಲಿ, ಇನ್ನೊಬ್ಬರು ಏಷ್ಯಾದಲ್ಲಿ. ಅದೇ ನಮ್ಮ ದೇಶದಲ್ಲಿ ಕೇಳಿದ್ರೆ ಅತಿ ಹೆಚ್ಚು ಎಷ್ಟು ವರ್ಷ ಬದುಕಿದ್ರು ಯಾರನ್ನ ನಿಮಗೆ ಏನನ್ನ ಕೇಳಿರೋದು ಅಂತ ಹೇಳಿದ್ರೆ ತುಂಬ ಕಾಮನ್ ಆಗಿ ಹೇಳ್ತಾರೆ, ಏನು ಇವಾಗಲೂ ನೀವು ಹಿಮಾಲಯದಲ್ಲಿ ಗುಹೆಗಳಿಗೆ ಹೋಗಿ ನೋಡಿ, ಅಲ್ಲಿ 1000-2000 ವರ್ಷದ ಆಗಿರುವಂಥವರು ಅಲ್ಲಿ ಕೂತ್ಕೊಂಡು ಮೆಡಿಟೇಷನ್ ಮಾಡ್ತಾ ಇದ್ದಾರೆ, ಆ ಥರ ಎಷ್ಟೋ ಜನ ಇದ್ದಾರೆ ಅಂತ ತುಂಬ ಸುಲಭವಾಗಿ ಹೇಳ್ತಾರೆ. ನಾನು ಈ ಫೀಲ್ಡಿಗೆ ಬರೋಕೆ ಅದೊಂದೇ ಕಾರಣ. ನಾನು ಕೇಳಿದ್ರು, ನೀವು ಯೋಗ ಆ್ಯಂಡ್ ಏಜಿಂಗ್, ಓಕೆ, ಸೊ ಜಿರಿಯಾಟ್ರಿಕ್ ಮೆಡಿಸಿನ್ ಅಂತ ಏನು ಹೇಳಿದ್ರಿ, ಅದು ಏಜಿಂಗ್ ರಿಲೇಟೆಡ್. ಅದನ್ನು ಯಾಕೆ ಚೂಸ್ ಮಾಡಿಕೊಂಡ್ರಿ ನೀವು ರಿಸರ್ಚ್ಗೆ ಅಂತ ಕೇಳಿದಾಗ ನಾನು ಅವ್ರಿಗೆ ಹೇಳಿದ್ದೊಂದೇ, ನಾನು ಆಸ್ ಎ ಮೆಡಿಕಲ್ ಪರ್ಸನ್ ಯಾವುದೇ ರಿಸರ್ಚು ಮಾಡ್ಬೋದಿತ್ತು, ಬಟ್ ಯಾವುದೋ ಕಾಯಿಲೆ ಬಗ್ಗೆನೋ ಯಾವುದ್ರ ಬಗ್ಗೆನೋ ರಿಸರ್ಚ್ ಮಾಡಿದ್ರೆ ಆ ಕಾಯಿಲೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಈ ಏಜಿಂಗ್ ಅನ್ನೋದಿದೆಯಲ್ಲ ಅದು ಯಾರಿಗೂ ತಪ್ಪಿದ್ದಲ್ಲ,
ನಾನು ಒಂದಿನ ಐ ಹ್ಯಾವ್ ಟು ಗೋ ಥ್ರೂ ದಟ್. ಹಾಗಾಗಿ ಅಲ್ಲಿ ಒಂದು ಸಣ್ಣ ಸ್ವಾರ್ಥನೂ ಇದೆ, ಏನನ್ನ ಅದರಿಂದ ತಿಳ್ಕೊಂಡ್ರೆ ನನಗೂ ಅನುಕೂಲ ಆಗುತ್ತೆ ಒಂದಿನ ಅಂತ ತಮಾಷೆಗೆ ಹೇಳ್ತಾ ಇದ್ದೆ ಅವರಿಗೆ. ನಾವು ಯಾವಾಗಲೂ ಅನ್ಕೋತೀವಿ ವಯಸ್ಸು ರಿಟೈರ್ಮೆಂಟ್ ಏಜ್ ಬರ್ತಾ ಇದ್ದಂಗೆ ವಿ ಥಿಂಕ್ ದಟ್ ದಿಸ್ ಈಸ್ ಗ್ರೇಸ್ ಪೀರಿಯಡ್ ಅಂತ. ಅಬ್ಸಲ್ಯೂಟ್ಲಿ ನಾಟ್. ನಿಮ್ಗೊಂದು ಗುಡ್ ನ್ಯೂಸ್ ಹೇಳ್ತೀನಿ. ನನ್ನ ಈ ವರ್ಷದ ನಿನ್ನೆ ಒಂದು ನಮ್ಮ ಯೂನಿವರ್ಸಿಟಿಯಲ್ಲಿ PhD ಮಾಡ್ತಾರಲ್ಲ ಅವ್ರದ್ದು ಒಂದು ವೈವಾ ಇತ್ತು. One person finished his PhD yesterday in yoga. Can you guess the age of this person? I'm not joking. 96 years. ಈ ಒಬ್ಬ ವ್ಯಕ್ತಿ, this man comes from northeast of India, and when he joined he was 89 years. So then that time itself we said, sir, at this age seriously do you want a PhD? Then he said that no, I am not looking for the degree PhD, but I want to do some research in a systematic way. Then we said, you can join us, we have laboratories, we will help you, ನಿಮಗೆ ಸಹಾಯ ಮಾಡ್ತೀವಿ, ನೀವು ರಿಸರ್ಚ್ ಏನು ಬೇಕಿದ್ರು ಮಾಡಿ ಪರವಾಗಿಲ್ಲ ಅಂತ. ಅವ್ರು ಹೇಳಿದ್ರು, ಇಲ್ಲ ನಾನು ಈ ಒಂದು ರಿಸರ್ಚನ್ನು ಮಾಡಿ ಯೋಗದಲ್ಲಿ PhD ಮಾಡೋದಕ್ಕೆ ಯಾವುದೇ ವಯೋಮಿತಿ ಇಲ್ಲ ಅನ್ನೋದನ್ನು ಪ್ರೂವ್ ಮಾಡಬೇಕು ಅನ್ನೋದನ್ನು ಹಠವಾಗಿಟ್ಕೊಂಡು ನಾನು ಮಾಡ್ತಾ ಇದ್ದೀನಿ, ದಯವಿಟ್ಟು ಒಂದು ಅವಕಾಶ ಮಾಡಿಕೊಡಿ ಅಂತ. ನಮಗೆ ನಮ್ಮದೇ ಆದಂಥ ಡೌಟ್ಸ್ ಇತ್ತು, ಕ್ಯಾನ್ ಹಿ ರಿಯಲಿ ಕಂಪ್ಲೀಟ್ ಹಿಸ್ PhD ಅಂತ. ವಿ ಡೋಂಟ್ ಬಿಲೀವ್ ಹಿ ಕಂಡಕ್ಟೆಡ್ ಎ ಫ್ಯಾಂಟಾಸ್ಟಿಕ್ ಸ್ಟಡಿ ಇನ್ ಮೌಂಟೇನ್ ರೀಜನ್ನಲ್ಲಿ ಇರ್ತಕ್ಕಂಥ ಹೆಲ್ತ್ ಇಶ್ಯೂಸ್ ಇನ್ ವಿಮೆನ್. ಅದು ಅವರಿಗೆ ಯೋಗದಿಂದ ಯಾವ ರೀತಿ ಬೆನಿಫಿಟ್ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಸ್ಟಡಿಯನ್ನು ಮಾಡಿ ನಿನ್ನೆ ವೈವಾ ಕಂಪ್ಲೀಟ್ ಮಾಡಿದ್ರು. ನಮ್ಮ ಸಂಸ್ಥೆನ ಸ್ವಾಮಿ ವಿವೇಕಾನಂದ ಯೋಗ ಅನುಸಂಧಾನ ಸಂಸ್ಥಾನ ಅಂತ ಏನು ಹೇಳ್ತೀವಿ, ಇದನ್ನು ಪ್ರಾರಂಭ ಮಾಡಿದವರು ಸ್ವರಾಬ್ಜಿ ಥರ ನಮ್ಮ ಸಂಸ್ಥೆನ ಡಾಕ್ಟರ್ HR ನಾಗೇಂದ್ರ ಅಂತ. ಡಾಕ್ಟರ್ ನಾಗೇಂದ್ರ ಅವರು ಒಬ್ಬ ಸೈಂಟಿಸ್ಟ್. ಅವರು ME PhD IICL ಮಾಡಿ ನಾಸಾ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಅಮೇರಿಕಾದಲ್ಲಿ. ಅವ್ರಿಗೇನೋ ಪ್ರೇರಣೆ ಆಯಿತು ಇದೆಲ್ಲ ತಿಳ್ಕೊಳ್ಳೋದು ಮಾಡೋದು ಒಳ್ಳೆಯದು, ಬಟ್ ಅಟ್ ದ ಸೇಮ್ ಟೈಮ್ ನಾನು ನಮ್ಮ ದೇಶಕ್ಕೆ ಏನನ್ನ ಮಾಡಬೇಕು, ನಮ್ಮ ಪರಂಪರೆ ನಮ್ಮ ಸಂಸ್ಕೃತಿ ಬಗ್ಗೆ ಏನನ್ನ ಮಾಡಬೇಕು ಅಂತೇಳಿ ಅದೆಲ್ಲವನ್ನ ಬಿಟ್ಟು ಇಲ್ಲಿ ಬಂದು ಕನ್ಯಾಕುಮಾರಿಯಲ್ಲಿ ವಿವೇಕಾನಂದ ಕೇಂದ್ರ ಅಂತ ಇದೆ. ಆ ವಿವೇಕಾನಂದ ಕೇಂದ್ರದಲ್ಲಿ ಒಬ್ಬ ಲೈಫ್ ವರ್ಕರ್ ಆಗಿ ಸೇರಿಕೊಂಡ್ರು ಎಲ್ಲವನ್ನ ಬಿಟ್ಟು. ಅಲ್ಲಿ 15 ವರ್ಷಗಳ ಕಾಲ ಈ ಕೆಲಸವನ್ನು ಮಾಡಿ ಆಮೇಲೆ ಬಂದು ಬೆಂಗಳೂರಿನಲ್ಲಿ ಯೋಗದ ಮೇಲೆ ಅನುಸಂಧಾನವನ್ನು ಮಾಡೋದು, ಯೋಗ ರಿಸರ್ಚ್ ಬಗ್ಗೆ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕು ಅಂತ ಮಾಡಿದ್ರು. ಆವತ್ತಿನಿಂದ ಇವತ್ತವರೆಗೂ ಅವ್ರು ಒಂದೇ ಮಾತು ಹೇಳ್ತಿರ್ತಾರೆ, ಐ ನೀಡ್ ಮೋರ್ ಅಂಡ್ ಮೋರ್ ಪೀಪಲ್ ಹೂ ಆರ್ ರಿಟೈರ್ಡ್ ಬಟ್ ನಾಟ್ ಟೈರ್ಡ್ ಅಂತ. ಸೊ ದಿಸ್ ಈಸ್ ಎ ಓಪನ್ ಇನ್ವಿಟೇಷನ್ ಫಾರ್ ಆಲ್ ಆಫ್ ಯು, ಎನಿ ಆಫ್ ಯು ಹೂ ವುಡ್ ಲೈಕ್ ಟು ಕಾಂಟ್ರಿಬ್ಯೂಟ್. ನಿಮಗೆ ಪಾರ್ಥಸಾರಥಿ ಅವ್ರು ಹೇಳಿದ್ರು, ನಾಳೆ ಕಾರ್ಯಕ್ರಮಕ್ಕೆ ಮಾತ್ರ ಬರೋದಲ್ಲ, ನೀವು ನಮ್ಮ ಜೊತೆ ಮುಂದೇನು ಯಾವುದೋ ಒಂದು ರೀತಿಯಲ್ಲಿ ನಮ್ಗೆ ಸಹಾಯ ಮಾಡಬೇಕು, ನಿಮ್ಮ ವಿಸ್ಡಮ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರು. ಅದೇ ರೀತಿ ಐ ಆಮ್ ಎಕ್ಸ್ಟೆಂಡಿಂಗ್ ಮೈ ಇನ್ವಿಟೇಷನ್ ಟು ಈಚ್ ಒನ್ ಆಫ್ ಯು. ದಿಸ್ ಇನ್ಸ್ಟಿಟ್ಯೂಷನ್ ಈಸ್ ಮೆಂಟ್ ಫಾರ್ ನಾಟ್ ಜಸ್ಟ್ ಫಾರ್ ಯೋಗ ಆ್ಯಂಡ್ ಯೋಗ ರಿಲೇಟೆಡ್ ರಿಸರ್ಚ್ ಆ್ಯಂಡ್ ಅಪ್ಲಿಕೇಶನ್ಸ್, ಬಟ್ ನಮ್ಮ ಭಾರತೀಯ ಒಂದು ಸಂಸ್ಕೃತಿ ಏನಿದೆ, ಅದು ಲ್ಯಾಂಗ್ವೇಜ್ ಇರ್ಬೋದು, ಲಿಂಗ್ವಿಸ್ಟಿಕ್, ಸಂಸ್ಕೃತದಿಂದ ಹಿಡ್ಕೊಂಡು ಅದರ್ ಆಸ್ಪೆಕ್ಟ್ಸ್, ನಮ್ಮ ಅಧ್ಯಯನ ವೇದಗಳ ಬಗ್ಗೆ ಇರ್ಬೋದು, ಭಗವದ್ಗೀತೆಯ ಬಗ್ಗೆ ಇರ್ಬೋದು, ಅಥವಾ ಎನಿ ಅದರ್ ಏನ್ಷಿಯಂಟ್ ಸ್ಕ್ರಿಪ್ಚರ್ ಅದರ್ ಸ್ಟಡಿ ಇರ್ಬೋದು, ಸ್ಪಿರಿಚುಯಾಲಿಟಿ ಬಗ್ಗೆ ಇರ್ಬೋದು, ಸೈನ್ಸ್ ಬಗ್ಗೆ ಮತ್ತು ಲೈಫ್ ಸೈನ್ಸಸ್ ಬಗ್ಗೆ ಯಾವುದೇ ಏರಿಯಾದಲ್ಲಿ ಒಂದು ಸಂಶೋಧನಾ ಮೂಲವಾಗಿಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಸಂಸ್ಥೆ ಎಸ್ ವ್ಯಾಸ ಯೂನಿವರ್ಸಿಟಿ. ಐ request each one of you in whichever way possible you can contribute. I met 2 people here. One is mother of my own very dear friend who is the director of Central Council for Research in Yoga and Naturopathy in Delhi. Amma one second nintkoltira. So
she has contributed. You are not knowing. Yeah. So she has been our family ನಲ್ಲಿ ಮಗಳನ್ನ ಆಯುರ್ವೇದ ಓದಿಸಿದ್ದಾರೆ, ಮಗನ್ನ ನ್ಯಾಚುರೋಪತಿ ಮಾಡಿಸಿದ್ದಾರೆ. So they had all the options of engineering to everything, but she decided to put their children into a discipline like this. ಕೂತ್ಕೊಳ್ಳಿ. ಅದೇ ರೀತಿ ಪುರುಷೋತ್ತಮ ಅವರಿದ್ದಾರೆ. ಪುರುಷೋತ್ತಮ ಅವರು ನನ್ನ ಕಲೀಗ್ ಹಸ್ಬೆಂಡ್. ಅನ್ಫಾರ್ಚುನೇಟ್ಲಿ ವಿ ಲಾಸ್ಟ್ ಹರ್. ಶಿ ವಾಸ್ ಅನ್ ಅಮೇಝಿಂಗ್ ಪರ್ಸನ್. ಛಾಯಾ ಅಂತ ಅವರು ನನ್ನ ಜೊತೆಯಲ್ಲಿ PhD ಮಾಡಿದ್ರು. ಐ ಆಮ್ ಟಾಕಿಂಗ್ ಅಬೌಟ್ 1990s. ಇಷ್ಟು ಅವಕಾಶಗಳು ನಮಗೆ ನಾನು ಅನ್ಕೊಂಡಿರ್ಲಿಲ್ಲ. ಇಲ್ಲಿ ಬಂದಾಗ ಪರಿಚಿತರು ಇಷ್ಟು ಆರಾಮಾಗಿ ಸಿಗ್ತಾರೆ ಇಲ್ಲಿ ಅಂತ. ಅದೇ ರೀತಿ ನೋಡೋಕೆ ಹೋದ್ರೆ ನಿಮ್ಗೆ ತುಂಬ ಜನಕ್ಕೆ ಡಾಕ್ಟರ್ ನಾಗೇಂದ್ರ ಅವರ ಪರಿಚಯ ಇರುತ್ತೆ, ಎಲ್ಲೋ ಒಂದು ಕಡೆ ಕೇಳಿರ್ತೀರ. ಡಾಕ್ಟರ್ ನಾಗರತ್ನ ಅವ್ರ ಸಿಸ್ಟರ್, ನಾಗೇಂದ್ರ ಅವ್ರ ಸಿಸ್ಟರು. ಅದು ಬೆಂಗಳೂರು ಸೌತ್ ಈ ಕಡೆ ಇರುವಂಥವ್ರಿಗಂತೂ ಸ್ವಲ್ಪ ಈ ಡಾಕ್ಟರ್ ನಾಗರತ್ನ ಅವ್ರ ಪರಿಚಯ ಹೇಗೋ ಒಂದು ರೀತಿಯಲ್ಲಿರುತ್ತೆ. ಆರೋಗ್ಯದ ವಿಷಯಕ್ಕೆ ನೀವು ಚಾಮರಾಜಪೇಟೆನಲ್ಲಿ ಸುಹೃದ ಪಾಲಿಕ್ಲಿನಿಕ್ ಅಂತಿತ್ತು ಮೊದಲು, ಅಲ್ಲಿಗೆ ಹೋಗಿರ್ತೀರಾ, ಅವ್ರನ್ನ ಭೇಟಿ ಮಾಡಿರ್ತೀರ. When we talk of yoga, meditation, spirituality, everything, what we say is, see, ಒಂದು ತೈತ್ರಿಯ ಉಪನಿಷತ್ತಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಅದರೊಳಗೆ ಹೇಳ್ತಾರೆ, ಈಗ ಒಬ್ಬ ಸ್ಟೂಡೆಂಟ್ ಹೋಗಿ ಈ ಉಪನಿಷತ್ಸಲ್ಲೆಲ್ಲ ಇರೋದು ಅದೇ, ನಿಮ್ಗೆ ತುಂಬ ಜನಕ್ಕೆ ಗೊತ್ತಿದೆ. ಒಂದು ಸ್ಟೂಡೆಂಟ್ ಮತ್ತು ಟೀಚರ್ ಕಾನ್ವರ್ಸೇಷನ್, ಎಲ್ಲಾನು ಡೈಲಾಗ್ ಬಿಟ್ವೀನ್ ಎ ಟೀಚರ್ ಆ್ಯಂಡ್ ಸ್ಟೂಡೆಂಟ್. But the beauty is, when a student asks a question, teacher never gives an answer. So teacher will give a direction and he will ask the student to go and explore. Most of the time ಅದಾಗುತ್ತೆ. ಇಲ್ಲ ಒಂದು ಟೀಚರ್ ಒಂದು ಆನ್ಸರ್ ಕೊಟ್ಟರು, ಅದು ಒಂದು ಫಾರ್ಮುಲಾ ರೂಪದಲ್ಲಿರುತ್ತೆ. ಆ ಒಂದು ಫಾರ್ಮುಲಾನ ಬಿಚ್ಚುವಂಥ ಕೆಲಸ ಆ ಸ್ಟೂಡೆಂಟೇ ಮಾಡಬೇಕು. ತೈತ್ರಿಯ ಉಪನಿಷತ್ತಲ್ಲಿ ಹೇಳ್ತಾರೆ, ಇದು ನಾವು ನಮ್ಮ ಈ ಫಿಸಿಕಲ್ ಬಾಡಿ ಬಗ್ಗೆ ಏನು ಇಷ್ಟೆಲ್ಲ ಒಂದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದೀವಲ್ಲ, ಎಲ್ಲವನ್ನ ಈ ದೇಹಕ್ಕೋಸ್ಕರನೇ ಮಾಡೋದು. ಸೊ ನೀವು ಬಲೆ ಉಚ್ಚ ಇದರ ಇಂದ ಪ್ರಾರಂಭ ಮಾಡಿದ್ರಿ. ಸೊ ಇನ್ನೊಂದು ಇದೇ ಗೀತೆ, ಮಾನವ ದೇಹವು ಮೂಳೆ ಮಾಂಸದ ತಡಿಕೆ ಅಂತ ಎಷ್ಟೋ ರೀತಿಯಲ್ಲಿ ಹೇಳಿದ್ರು. ನಮಗೇನು ದಿನ ಬೆಳಗ್ಗೆ ಆದ ತಕ್ಷಣ ಇದನ್ನು ಶೃಂಗಾರ ಮಾಡೋದು. ಸೊ ನನ್ನ ಮಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಮಗೆ ಸ್ಯಾಟಿಸ್ಫೈ ಆಗಬೇಕು ಫಸ್ಟು. ಅದಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ತೈತ್ರಿಯ ಉಪನಿಷತ್ತಲ್ಲಿ ಸ್ಟೂಡೆಂಟ್ ಅವ್ರ ಪ್ರಶ್ನೆ ಕೇಳಿದಾಗ, ಈ ದೇಹ, ಈ ಕ್ರಿಯೇಷನ್ ಯಾವುದ್ರಿದೆ ಆಗಿದೆ ಅಂತ ಹೇಳಿದ್ರೆ ಅನ್ನಮಯ. ಅನ್ನ ಅಂತ ಹೇಳಿದ್ರೆ ಫಿಸಿಕಲ್ ಬಾಡಿ. ಸ್ಟೂಡೆಂಟ್ ಖುಷಿ ಆಗುತ್ತೆ ಇದನ್ನು ತಿಳ್ಕೊಂಡಿದ ತಕ್ಷಣ ಬಂದು ಟೀಚರ್ಗೆ ಹೇಳಿ, ಇದೆಲ್ಲ ಮೇಡ್ ಔಟ್ ಆಫ್ ಫಿಸಿಕಲ್ ಬಾಡಿ, ಕ್ರಿಯೇಷನ್ ಈಸ್ ಮೇಡ್ ಔಟ್ ಆಫ್ ಎವ್ರಿಥಿಂಗ್ ಈಸ್ ಫಿಸಿಕಲ್ ಇನ್ ನೇಚರ್ ಅಂತ. ಆವಾಗ ಟೀಚರ್ ಗಿವ್ಸ್ ಫ್ಯೂ ಮೋರ್ ಟಾಸ್ಕ್ ಟು ದ ಸ್ಟೂಡೆಂಟ್ ಟು ಗೋ ಅಂಡ್ ಎಕ್ಸ್ಪ್ಲೋರ್ ಮೋರ್. ಆಮೇಲೆ ಗೊತ್ತಾಗತ್ತೆ ಇದು ಬರೀ ಅನ್ನಮಯ ಅಲ್ಲ, ಪ್ರಾಣ ಇಲ್ಲ ಅಂತ ಹೇಳಿದ್ರೆ ಈ ದೇಹಕ್ಕೆ ಬೆಲೆ ಇಲ್ಲ, ಪ್ರಾಣಮಯ ಅಂತ ಒಂದು ಹೇಳ್ತಾರೆ. ಆಮೇಲೆ ನಿನ್ನಗೆ ದೇಹನೂ ಇದೆ, ಪ್ರಾಣನೂ ಇದೆ, ನಿನ್ನ ಬುದ್ಧಿ ಸರಿ ಇಲ್ಲ ಅಂತ ಹೇಳಿದ್ರೆ ಏನಾದರೂ ಉಪಯೋಗ ಇದೆಯಾ ಅನ್ನೋದನ್ನ ಅರ್ಥ ಮಾಡಿಕೊಂಡಾಗ ಬಂದು, ಇಲ್ಲ ಇದು ಮನೋಮಯ, ಅನ್ನಮಯ, ಪ್ರಾಣಮಯ, ಮನೋಮಯ ಅಂತ ಹೇಳಿ. ಅವಾಗ ಆಯಿತು, ಇದಿಷ್ಟು ಇದೆ, ನಿನ್ನ ಬುದ್ಧಿನೂ ಮನಸ್ಸು ಕೆಲಸ ಮಾಡ್ತಾ ಇದೆ, ಆದರೆ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಒಂದು ಲಗಾಮು ಬೇಕು, ಅದು ನಿನ್ನ ಬುದ್ಧಿ ವಿಜ್ಞಾನಮಯ, ಅದನ್ನೇ ತಿಳ್ಕೋಬೇಕು ಅಂತ ಗೊತ್ತಾಗತ್ತೆ ಅವನಿಗೆ. ಕೊನೆಗೆ ಬಂದು ಹೇಳ್ತಾನೆ, ಇದೆಲ್ಲಾನು ಇದ್ರೂ ಉಪಯೋಗ ಇಲ್ಲ, ಫೈನಲ್ ಲೇಯರ್ ಯಾವುದು ಅಂತ ಹೇಳಿದ್ರೆ ಆನಂದಮಯ. ಇದನ್ನು 5 ಕೋಶಗಳಾಗಿ ವಿಂಗಡಿಸಿದ್ದಾರೆ. ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಜೀವನದ ಗೋಲೇನು? ಆದಷ್ಟು ಆ ಆನಂದಮಯ ಕೋಶದನ್ನ ಟಚ್ ಮಾಡ್ಕೊಂಡಿರೋದು. ಟು ಬಿ ಹ್ಯಾಪಿ, ಟು ರಿಮೈನ್ ಹ್ಯಾಪಿ, ಟು ಎಂಜಾಯ್ ಹ್ಯಾಪಿನೆಸ್. ಜೀವನದ 2 ಅಲ್ವಾ ಗೋಲ್ ಇರೋದು. ಇನ್ನೊಂದು ಉಪನಿಷತ್ತಲ್ಲಿ ಹೇಳ್ತಾರೆ ಇದನ್ನು. ಏನು ನಮ್ಮ ಗೋಲು ಜೀವನದಲ್ಲಿ? ಸುಖ ಪ್ರಾಪ್ತಿ, ದುಃಖ ನಿವೃತ್ತಿ.
ನೀವೆರಡು ಬಿಟ್ಟು ಇನ್ನೇನು ಮಾಡಲ್ಲ ನಾವು ಏನೇ ಮಾಡಿದ್ರು ಹಣ ಸಂಪಾದಿಸ್ಬೋದು, ಕೆಲಸ ಮಾಡ್ಬೋದು, ಯಾರ ಮನೆಗನ್ನ ಒಂದು ಪಾರ್ಟಿಗೆ ಹೋಗ್ಬೋದು, ನೀವೇನೇ ಮಾಡಿ ಎಲ್ಲೋ ಒಂದು ಆನಂದ ಸುಖ ಸಿಗುತ್ತೆ ಅಂತ ನಾವು ಮಾಡ್ತೀವಿ. ಎರಡನೇದು ತುಂಬ ಕೆಲಸ ಮಾಡೋದು ಏನಕ್ಕೆ ಮಾಡ್ತೀವಿ? ದುಃಖ ನಿವೃತ್ತಿ ಮಾಡೋದಕ್ಕೆ. ಆ ದುಃಖ ಇರೋದನ್ನ ಅಥವಾ ಬರೋದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮಾಡ್ತೀವಿ. ಇದು ಇಷ್ಟೆಲ್ಲ ಆಕ್ಟಿವಿಟಿ ಮಾಡಿದ್ರು ನಮಗೆ ಒಂದು ಮಾಯೆ ಅನ್ನೋದಿರುತ್ತಲ್ಲ, ಅದರಿಂದ ನಾವು ಇದನ್ನ ಆದಷ್ಟು ಬೇಗ ಮರೆತು ಮತ್ತೆ ಬ್ಯಾಕ್ ಟು ಸ್ಕ್ವೇರ್ ಒನ್ ಅಂತ ಹೇಳ್ತೀವಲ್ಲ, ದಟ್ ವಿ ವಿಲ್ ಸ್ಟಾರ್ಟ್ ವರಿಂಗ್ ಅಬೌಟ್ ದ ಫಿಸಿಕಲ್ ಎಂಟಿಟಿ. ಒಂದು ಬ್ಯೂಟಿಫುಲ್ ಸ್ಟೋರಿ, ಸ್ಪಿರಿಚುಯಾಲಿಟಿ ಕನೆಕ್ಟೆಡ್ ಇರೋರು ಬೇರೆ ಬೇರೆ ರೀತಿಯಲ್ಲಿ ಕೇಳಿರ್ಬೋದು ಈ ಸ್ಟೋರಿನ. ಒಬ್ಬ ರಾಜ ಇರ್ತಾನೆ, ಆ ರಾಜನಿಗೆ 4 ಜನ ಹೆಂಡತಿರು. ಇದನ್ನ ನಾನು ಅಮೆರಿಕಾದಲ್ಲಿ ಸ್ಟೋರಿ ಹೇಳಿದಾಗ ದೇ ಕನ್ಸಿಡರ್ ಆಸ್ ಅ ಜೆಂಡರ್ ಬಯಾಸ್ ಪೀಪಲ್. ರಾಜನಿಗೆ 4 ಜನ ಹೆಂಡತಿರಿದ್ರು ಅಂತ ಹೇಳಿದ್ರೆ ರಾಣಿಗೆ 4 ಜನ ಗಂಡಂದ್ರಿದ್ರು ಅಂತ ಯಾಕೆ ಹೇಳಲಿಲ್ಲ ನೀವು ಅಂತ ಕೇಳಿದ್ರು ನಾನು. ಸೊ ಎನಿವೆ, ಜೋಕ್ಸ್ ಅಪಾರ್ಟ್, ಅವರು ಒಬ್ಬ ರಾಜನ 4 ಜನ ಹೆಂಡತಿರಿರ್ತಾರೆ. ಈ 4ನೇ ಹೆಂಡತಿ ಯಾರಿರ್ತಾಳೆ? ಅತಿ ಸುಂದರವಾದಂಥ ಹೆಂಡತಿ. ರಾಜ ತನ್ನ ಸಮಯ ಸಂಪೂರ್ಣವಾಗಿ ಆ ರಾಣಿಗೆ ಕೊಡ್ತಾ ಇರ್ತಾನೆ, ಎಲ್ಲವನ್ನೂ ಆ ರಾಣಿಗೋಸ್ಕರನೇ ಮಾಡ್ತಾ ಇರ್ತಾನೆ. ಇನ್ನು 3ನೇ ಹೆಂಡತಿ ಇರ್ತಾಳೆ. 3ನೇ ಹೆಂಡತಿ ಒಂದ್ಸಗಿ ಎಲ್ಲ ರೀತಿಯಲ್ಲೂ ಗುಡ್ ಲುಕಿಂಗ್ ಎಲ್ಲ ಇರ್ತಾಳೆ. ಬಟ್ ರಾಜನಿಗೆ ಯಾವಾಗಲೂ ಒಂದು ಯೋಚನೆ ಇರುತ್ತೆ, ರಾಜ ಯಾರೇ ಬಂದರೂ ಆ ರಾಣಿನೇ ಮುಂದೆ ಕಳಿಸಿ ಎಲ್ರಿಗೂ ತೋರಿಸೋದು, ಎಲ್ಲ ಡಿಸ್ಕಷನ್ ಮಾಡಿಸೋದಕ್ಕೆ ಎಲ್ಲದಕ್ಕೂ ಆ ರಾಣಿನೇ ಉಪಯೋಗಿಸ್ತಾ ಇರ್ತಾನೆ. ಯಾಕೆಂದರೆ ಈ ವಾಸ್ ಶೋರ್ ದಟ್ ಕ್ವೀನ್ ಈಸ್ ವೆರಿ ಗುಡ್. ಬಟ್ ಆ ರಾಜನಿಗೆ ಯಾವಾಗಲೂ ಒಂದು ಯೋಚನೆ ಇರುತ್ತೆ, ಯಾರಾದರೂ ಬಂದಾಗ ಈ ರಾಣಿ ನನಗೆ ಕೈ ಕೊಟ್ಬಿಟ್ಟು ಇನ್ಯಾರ ಜೊತೆಲ್ಲ ಓಡೋಗ್ತಾಳ ಅನ್ನೋ ಗಾಬರಿ ಇರುತ್ತೆ. ಇನ್ನು 2ನೇ ರಾಣಿ ಬಂದು ಒಂದ್ಸಗಿ ವೆರಿ ನೈಸ್, ಲಾಯಲ್, ಎಲ್ಲ ಕೇರ್ ತಗೊಳ್ಳೋದು, ರಾಜಂದು ಎಲ್ಲ ಮಾಡ್ತಿರ್ತಾಳೆ. ಬಟ್ ರಾಜ ಆಯಿತು, ಒಂದು ಎಷ್ಟು ಬೇಕೋ ಅಷ್ಟು ವ್ಯಾವಹಾರಿಕವಾಗಿ ನನ್ನನ್ನು ನೋಡ್ಕೊಳ್ಳುವಂಥ ವ್ಯಕ್ತಿ ಅಂತ ಟ್ರೀಟ್ ಮಾಡ್ತಾ ಇರ್ತಾನೆ. ಇನ್ನು 1ನೇ ರಾಣಿ ಇರ್ತಾಳೆ. ಆ ಮೊದಲನೇ ರಾಣಿಗೆ ರಾಜ ಆ ಮೊದಲನೇ ರಾಣಿ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಂಡಿರಲ್ಲ. ಬಟ್ ಯಾವಾಗಲೂ ಆ ರಾಣಿ ರಾಜನ ಎಲ್ಲ ರೀತಿಯಾದ ಒಂದು ಶ್ರೇಯಸ್ಸನ್ನು ಕಾಪಾಡೋದಕ್ಕೆ, ರಾಜನ ನೋಡ್ಕೊಳ್ಳೋದಕ್ಕೆ, ಆರೋಗ್ಯಕ್ಕೆ ಏನು ಬೇಕೋ ಎಲ್ಲನೂ ಅದೇ ರಾಣಿ ಮಾಡ್ತಿರ್ತಾಳೆ. ಬಟ್ ರಾಜ ಯಾವತ್ತೂ ತಲೆ ಕೆಡಿಸ್ಕೊಂಡಿಲ್ಲ. ಒಂದಿನ ರಾಜ ಇದೇ ರೀತಿ ವಯಸ್ಸಾಗತ್ತೆ, ಇವಾಗ ಡೆತ್ ಬೆಡ್ಡಲ್ಲಿ ಇರ್ತಾನೆ. ಹೆದರಿಕೆ, ಏನಪ್ಪ ಇಷ್ಟೆಲ್ಲ ರಾಜವೈಭೋಗ್ಯ ಎಲ್ಲ ಅನುಭವಿಸಿದ ಮೇಲೆ ಇವಾಗೆಲ್ಲ ಬಿಟ್ಟು ಹೋಗ್ಬೇಕಲ್ಲ. ಆಯ್ತು, ನೀವೇ ಬಿಟ್ಟು ಹೋಗೋದಂತೂ ತಪ್ಪಿದ್ದಲ್ಲ, ಅಟ್ಲೀಸ್ಟ್ ನಾನು ಬಿಟ್ಟು ಹೋಗುವಾಗ ನನ್ನ ಜೊತೆಲಿ ಯಾರನ್ನ ನನ್ನ ರಾಣಿಯರು ಬರ್ತಾರ ಒಂದ್ಸಲ ಚೆಕ್ ಮಾಡ್ಕೊಬಿಡೋಣ, ಅಟ್ಲೀಸ್ಟ್ ಅಲ್ಲೂ ಚೆನ್ನಾಗಿರ್ಬೋದು ಅಂತ. ಸೊ 4ನೇ ರಾಣಿ ಕರೀತಾನೆ, ನೋಡು ನಿನ್ಗೆ ಇಷ್ಟೆಲ್ಲ ಮಾಡಿದ್ದೀನಿ, ಇವಾಗ ಟೈಮ್ ಬಂದಿದೆ, ಇಲ್ಲಿ ಒಂದು ಸೂಪರ್ ಜಾಗದಲ್ಲಿ ಎಲ್ಲ ಅರಮನೆ ಇತ್ತು, ಎಲ್ಲ ಇತ್ತು, ಇವಾಗ ನಾನು ಸೂಪರ್ ಸ್ಪೇಸ್ಗೆ ಹೋಗ್ತಾ ಇದ್ದೀನಿ. ಸೊ ನೀನು ಅಲ್ಲಿ ನನ್ನ ಜೊತೆಯಲ್ಲಿ ಬಂದರೆ ಅಲ್ಲಿ ನಾವಿಬ್ಬರು ತುಂಬ ಚೆನ್ನಾಗಿರ್ಬೋದು, ನೀನು ನನ್ನ ಜೊತೆಯಲ್ಲಿ ಬರ್ತೀಯಾ ಅಂತ. ಸೊ ರಾಣಿ ಹೇಳ್ತಾಳೆ, ನೀನು ಏನು ಹುಚ್ಚ ನಿನಗೆ? ಸೊ ನಿನ್ನ ಜೊತೆಯಲ್ಲಿ ಇದ್ದಿದ್ದು ಇರೋವರೆಗೂ ಇರ್ತೀನಿ, ಅದನ್ನು ಬಿಟ್ಟರೆ ನೀನು ಹೋಗ್ತೀನಿ ಅಂತ ಹೇಳಿದ್ರೆ ನಿನ್ನ ಜೊತೆಯಲ್ಲಿ ಬರೋದಕ್ಕೆ ನನಗೂ ಏನು ಆ ಥರ ಹುಚ್ಚಿಲ್ಲ, ನಾನೇ ನೀನೇ ನಿನ್ನ ಪಾಡಿಗೆ ನೀನು ಹೋಗ್ಬೋದು ಅಂತ. ತುಂಬ ನೋವಾಗುತ್ತೆ. 3ನೇ ರಾಣಿನ ಕರೆದು ಕೇಳಿದಾಗ 3ನೇ ರಾಣಿ ಹೇಳ್ತಾಳೆ, ಆಯಿತು, ನೀನು ಆವಾಗ ಮನಸ್ಸಲ್ಲಿ ಅನ್ಕೋತಾ ಇದ್ದೆ, ನಂಗೆ ಗೊತ್ತಿತ್ತು ಈ ಥರ ಯಾರಾದರೂ ಬಂದರೆ ನಾನು ನಿನ್ನ ಬಿಟ್ಬಿಟ್ಟು ಅವರಿಂದೇ ಹೋಗ್ತೀನಿ ಅಂತ. ನೀವು ಪ್ರಾಣಿಗಳು ನೋಡ್ತೀರಾ, ಒಂದು ರ್ಯಾಬಿಟ್ ಇದೆ, ನಮ್ಮನೇಲೂ ಒಂದು ಸಣ್ಣ ರ್ಯಾಬಿಟ್ ಇದೆ. ಸೊ ರ್ಯಾಬಿಟ್ ತುಂಬ ಫಾಸ್ಟಾಗಿ ಬ್ರೀತ್ ಮಾಡುತ್ತೆ. ದೆನ್ ನಾಯಿ ಇನ್ನು ಸ್ವಲ್ಪ ಕಮ್ಮಿ ಸ್ಪೀಡಲ್ಲಿ ಬ್ರೀತ್ ಮಾಡುತ್ತೆ. ಇನ್ನು ಅದನ್ನು ಬಿಟ್ಟರೆ ಮನುಷ್ಯರು ನಾವು ಒಂದು 14ರಿಂದ 18 ಅಥವಾ 20 ಬ್ರೆತ್ಸ್ ಪರ್ ಮಿನಿಟ್ ನಾವು ಬ್ರೀತ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಬಂದರೆ ನಿಮಗೆ ಟಾಟಾಯ್ಸ್. ಓಕೆ, ಈ ಟಾಟಾಯ್ಸು ಎಷ್ಟು ವರ್ಷ ಬದುಕುತ್ತೆ? 100s of years. ಇನ್ನು ಅದಕ್ಕೂ ಮುಂದಕ್ಕೆ ಹೋದರೆ ಸಮುದ್ರದಲ್ಲಿ ವೇಲ್ಸ್ ಇರುತ್ತೆ.
ಒಂದು ವೇಳೆ ಒಂದು ಬ್ರೆತ್ ತಗೊಂಡು ಇಟ್ ವಿಲ್ ಗೋ ಡೀಪ್ ಇನ್ ಟು ದ ಸಿ, ಇಟ್ ವಿಲ್ ಕಮ್ ಔಟ್ ಆಫ್ಟರ್ ಸಮ್ ಟೈಮ್. ಸೊ ದರ್ ಈಸ್ ಎ ಡೈರೆಕ್ಟ್ ರಿಲೇಶನ್ಶಿಪ್ ವರ್ಕ್ಡ್ ಔಟ್ ವಿತ್ ರೆಸ್ಪೆಕ್ಟ್ ಟು ಬ್ರೀದಿಂಗ್ ಅಂಡ್ ಏಜಿಂಗ್ ಪ್ರೋಸೆಸ್. ಫಾಸ್ಟಾಗಿ ಬ್ರೀತ್ ಮಾಡೋರು ನಾಯಿ ಎಷ್ಟು ವರ್ಷ ಬದುಕಿರುತ್ತೆ, ರ್ಯಾಬಿಟ್ ಎಷ್ಟು ವರ್ಷ ಬದುಕಿರುತ್ತೆ ಅಂತ ಹೇಳಿದ್ರೆ 12 ರಿಂದ 16 ವರ್ಷ 15 ವರ್ಷ ಬದುಕಿರ್ಬೋದು. ನಾವು ಹ್ಯೂಮನ್ ಬೀಯಿಂಗ್ಸ್ ವಿ ಲೀವ್ ಅಪ್ ಟು ಎನಿವೇರ್ ಬಿಟ್ವೀನ್ 60 to 100 years. ಬಟ್ ಅದೇ ಹೋಗ್ತಾ ಹೋದರೆ ಇಟ್ ಬಿಕಮ್ಸ್ 100 to 200 to 1000 years. ಸೊ ದೆರ್ ಈಸ್ ಎ ಡೈರೆಕ್ಟ್ ರಿಲೇಶನ್ಶಿಪ್. ಎಷ್ಟೋ ಸಲ ನಮ್ಗೆ ಸ್ಟ್ರೆಸ್ ಆಗುತ್ತಲ್ಲ, ನೀವು ಮನೆಯಲ್ಲಿರ್ಬೋದು ಅಥವಾ ಟ್ರಾವೆಲ್ ಮಾಡಬೇಕಿದ್ರೆ ಇರ್ಬೋದು, ಟ್ರಾಫಿಕ್ ಜಾಮ್ಸ್ ಇರ್ಬೋದು, ತುಂಬ ಸ್ಟ್ರೆಸ್ ಆಗ್ತಾ ಇರುತ್ತೆ. ಆವಾಗ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಿಲ್ಲದಿರೋ ರೀತಿಯಲ್ಲಿ ನಿಮ್ಮ ಉಸಿರಾಟ ತುಂಬ ಫಾಸ್ಟ್ ಆಗಿರುತ್ತೆ. ಕೋಪ ಬಂದಾಗ ನಿಮ್ಮ ಉಸಿರಾಟ ಹೇಗಿರುತ್ತೆ? ತುಂಬ ಫಾಸ್ಟ್ ಆಗಿರುತ್ತೆ. ರಂಗಶಂಕರ ಗೊತ್ತಲ್ಲ ನಿಮಗೆ, ಕೆಲವರಿಗೆಲ್ಲ ಒಂದು ಥಿಯೇಟರ್ ಇದೆ JP ನಗರದಲ್ಲಿ, ಶಂಕರ್ ನಾಗ್ ಅವರ ವೈಫ್ ಅವ್ರು ಮಾಡಿದಂಥದ್ದು. ಅಲ್ಲಿ ಥಿಯೇಟರ್ ಆರ್ಟಿಸ್ಟ್ ಜೊತೆನಲ್ಲಿ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ರು. ಅವಾಗ ನಾನು ಕೇಳ್ತಿದ್ದೆ, ನೀವು ಆರ್ಟಿಸ್ಟ್ಗಳಲ್ಲಿ ತುಂಬ ಬೇಗ ಎಮೋಷನ್ಸ್ ಚೇಂಜ್ ಮಾಡಬೇಕಲ್ಲ, ಹೇಗೆ ಮಾಡ್ತೀರಾ? ಅವ್ರು ಹೇಳಿದ್ರು, ಒಂದು ಟೂಲ್ ಯೂಸ್ ಮಾಡ್ತೀವಿ. ಏನದು? ಬ್ರೀದಿಂಗ್. ಇವಾಗ ಫಸ್ಟ್ ಇಮಿಡಿಯೇಟಾಗಿ ಕೋಪ ಮಾಡ್ಕೋಬೇಕು. ಅವ್ನು ಸ್ಟೇಜಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ಅವ್ನಿಗೆ ಹೇಳ್ಕೊಟ್ಟಿರ್ತಾರಂತೆ, ನೀನು ಈಗ 3 ಸಲ ಅನ್ಕೋ, ಅಷ್ಟೊತ್ತಿಗೆ ನಿನ್ನ ಕಣ್ಣು ಮುಖ ಎಲ್ಲ ಶ್ರಿಂಕ್ ಆಗುತ್ತೆ, ನಿನ್ನ ಕೋಪ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆಯಿತು, ಇವಾಗ ಒಂದು ಕೋಪ, ಉದ್ವೇಗ, ಒಂದು ಸೀನ್ ಆಯಿತು ಸ್ಟೇಜ್ ಮೇಲೆ. ವಾಪಸ್ ಹೋದ, ನೆಕ್ಸ್ಟ್ ಸೀನಲ್ಲಿ ಬಂದ್ಬಿಟ್ಟು ಒಂದು ಪ್ರಶಾಂತತೆಯಿಂದ ಇರ್ತಕ್ಕಂಥ ಸೀನ್ ಮಾಡಬೇಕು. ಇವಾಗ ಅವನೇನು ಮಾಡಬೇಕು? ಎಲ್ಲ ರೈಸ್ ಆಗಿದೆ, ಹಾರ್ಟ್ ರೇಟ್ ರೈಸ್ ಆಗಿದೆ, ಬ್ರೀದಿಂಗ್ ರೈಸ್ ಆಗಿದೆ. ಆವಾಗ ಹೇಳ್ಕೊಡ್ತಾರಂತೆ, ನೋಡಪ್ಪ, ನೀನೊಂದ್ಸಲ ದೀರ್ಘವಾದ ಶ್ವಾಸವನ್ನು ತೆಗೆದುಕೊಂಡು ನಿಟ್ಟುಸಿರನ್ನು ಬಿಡು ಅಂತ ಹೇಳ್ತೀವಲ್ಲ ನಾವು, 3 ಸಲ ಮಾಡಿ ಸಾಕು, ನಿನ್ನ ಹಾರ್ಟ್ ರೇಟ್ ಎಲ್ಲ ನಾರ್ಮಲ್ ಆಗಿ ಹೋಗುತ್ತೆ. ಇದನ್ನ ನಾವು ಸ್ಟಡಿ ಮಾಡಬೇಕಿದ್ರೆ ನೋಡಿದ್ವು. ಇದನ್ನ ಮಾಡಿದಾಗ ಏನಾಗುತ್ತೆ, ಬ್ರೈನ್ನಲ್ಲಿ ಒಂದು ಎಮೋಷನಲ್ ಕಾರ್ಟೆಕ್ಸ್ ಅಂತಿದೆ, ಲಿಂಬಿಕ್ ಸಿಸ್ಟಮ್ ಅಂತಿದೆ. ಈ ಬ್ರೀದಿಂಗ್ ಮಾಡಿದಾಗ ಆಟೋಮ್ಯಾಟಿಕಲಿ ಆ ಲಿಂಬಿಕ್ ಸಿಸ್ಟಮ್ ಸ್ಟಿಮ್ಯುಲೇಟ್ ಆಗುತ್ತೆ. ಓಕೆ, ಸ್ಟಿಮ್ಯುಲೇಟ್ ಆದಾಗ ನಿಮಗೆ ಬೇರೆ ಬೇರೆ ಎಮೋಷನ್ಸ್ನ ರೆಗ್ಯುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ದ ಬ್ರೆತ್ ರೇಟ್ ಅಂಡ್ ಡೆಪ್ತ್ ಆಫ್ ಬ್ರೀದಿಂಗ್ ಕ್ಯಾನ್ ಇನ್ಫ್ಲೂಯೆನ್ಸ್ ಇಟ್. ಹಾಗಾಗಿ ಸಣ್ಣ ಸಣ್ಣ ವಿಷಯಗಳು, ಇವಾಗ ನಾವು ಮನೆಯಲ್ಲಿ ಯಾವುದೋ ಒಂದು ವಿಷಯಕ್ಕೆ ಈ ಒಂದು ಕ್ಯಾಟಗರಿ ಇಲ್ಲಿ ಅಸೆಂಬಲ್ ಆಗಿರೋರು ಕೆಲವು ವಿಶೇಷವಾದಂಥ ವಾತಾವರಣಗಳನ್ನು ನೀವು ಫೇಸ್ ಮಾಡ್ತೀರಿ ಮನೆಯಲ್ಲಿ. ಸೊ ನಮ್ಮ ಮನೆಯಲ್ಲೂ ನಾನು ನೋಡ್ತೀನಿ ಬೇರೆ ಬೇರೆ ರೀತಿಯಾದಂಥ ವಾತಾವರಣಗಳು. ಏಜ್ ಡಿಫ್ರೆನ್ಸ್ ಇರುತ್ತೆ, ಮೊಮ್ಮಕ್ಕಳು, ಮಕ್ಕಳು ಮತ್ತು ಪೇರೆಂಟ್ಸ್. ಇವಾಗಂತೂ ತುಂಬ ಫಾಸ್ಟು. ಮೊಮ್ಮಕ್ಕಳಿಗೆ ಪೇರೆಂಟ್ಸ್ಗೆ ಏಜ್ ಡಿಫ್ರೆನ್ಸ್ ತುಂಬ. ಅವರು ವಾಟ್ ಔಟ್ಡೇಟೆಡ್ ಪರ್ಸನ್ ಯು ಆರ್ ಅಂತ ಹೇಳ್ತಾರೆ ತುಂಬ ಈಸಿಯಾಗಿ. ಇನ್ನು ಗ್ರ್ಯಾಂಡ್ ಪೇರೆಂಟ್ಸು ಮತ್ತು ಗ್ರ್ಯಾಂಡ್ ಚಿಲ್ಡ್ರನ್ ಅಂತ ಹೇಳಿದ್ರೆ, ತಾತ ಯು ಡೋಂಟ್ ನೋ, ಬಿಡಿ ತಾತ ಅಂತ. ಅಯ್ಯೋ ಅದಾಗಲ್ಲ ತಾತ, ದಿಸ್ ಇಸ್ ಎ ಕಾಮನ್ ಥಿಂಗ್ ವಾಟ್ ಪೀಪಲ್ ಸೇ. ದೇರ್ ಆರ್ ಅಕೇಶನ್ಸ್ ವೇರ್ ಯು ಫೀಲ್ that I am no more important in this place. Certainly I start feeling my advice and suggestions are not needed in this place. Suddenly you start feeling that I have so much of wisdom, but people feel that my wisdom is outdated. I don't know about technology, so I cannot contribute. So there are two things what will happen during such situations. One is we get into depression. Second one, we get into anxiety. Both are not good for us. ನಾನು ಈ ಸ್ಟಡಿ ಮಾಡಿದಾಗ ನೋಡಿದ್ದು ಹೈಯೆಸ್ಟ್ ನಂಬರ್ ಆಫ್ ಅಲ್ಲಿದ್ದಂಥ ಓಲ್ಡ್ ಏಜ್ ಹೋಮಲ್ಲಿ ಜನಗಳಿಗೆ ಸಮಸ್ಯೆ ಡಿಪ್ರೆಷನ್. ಬೇರೆ ದೇಶಗಳಲ್ಲಿ ಇಫ್ ಯುವರ್ ಮೂಡ್ ಚೇಂಜಸ್ ಲಿಟಲ್ ಬಿಟ್, ದೆನ್ ಯು ಗೋ ಟು ಅ ಹಾಸ್ಪಿಟಲ್, somebody will diagnose you with depression and they will give you medication. But in India, whether
your mood is up or down, or you are contributing, not contributing, everything is accepted. You will never be taken to a hospital, which is very good, and you will never be put on medication for depression management or anxiety management. But at the same time, how do you actually accept the reality to bring in a change in yourself, change in the surrounding? We have to believe in our ancient system. If I think that I cannot contribute by talking, I can contribute in many other ways. My aura can radiate to such an extent that the people in the surrounding over a period of time start changing. ಒಂದು ಸ್ಟಡಿ ಮಾಡಿದ್ರು ಅಮೆರಿಕಾದಲ್ಲಿ, ಟ್ರಾನ್ಸೆಂಡೆಂಟಲ್ ಮೆಡಿಟೇಷನ್ ಅಂತ, ಅದರ ಬಗ್ಗೆ ಮಹರ್ಷಿ ಮಹೇಶ್ ಯೋಗಿ ಅವರು ಇದನ್ನು ಪ್ರಾರಂಭ ಮಾಡಿದ್ರು. ಏನ್ ಸ್ಟಡಿ? 1,000 ಜನ ಮೆಡಿಟೇಟರ್ಸ್ ಒಂದ್ ಕಡೆ ಕೂತ್ಕೊಂಡು ಮೆಡಿಟೇಷನ್ ಮಾಡಿದ್ರೆ ಆ ಸರೌಂಡಿಂಗ್ ಏರಿಯಾದಲ್ಲಿ ಕ್ರೈಮ್ ರೇಟ್ ಕಮ್ಮಿ ಆಗುತ್ತಾ? There is no connection between people doing meditation and those who are doing crime. So it's not that meditators are doing crime, but is there an impact of people doing meditation? They did it for 1 month period. And the official police department was involved and they have done all the statistical analysis. The crime rate has significantly gone down in that whole region when a next number of people were sitting in one place. There was no connection between other people, but when they were doing meditation, the energy, the consciousness fields generated by these people started influencing such a radius of space. ನಮ್ಮ ಸಂಸ್ಥೆಯಲ್ಲಿ we have a center called Varahi Mahira Center for Advanced Research in Vedic Technology. ಇವಾಗ ನಾವು ಏನೆಲ್ಲ ಮಾತಾಡ್ತೀವಿ, our rituals, what we perform on a daily basis, from whichever faith you come from, each one of us have our own rituals. You do Sandhya Vandana, you do other activities. Is there a science behind it? Because if I want my son to practice it, I cannot say that you just practice it because I am telling you. It will never happen. Only by making it a scientific tool, then I can make him understand that. So like that, ಬೇರೆ ಬೇರೆ ನಮ್ಮ ಒಂದು ಪ್ರಾಕ್ಟೀಸಸ್ ಏನಿದೆ, ನಮ್ಮ ಹೋಮಗಳಿರ್ಬೋದು, ಹವನಗಳಿರ್ಬೋದು, ಪೂಜೆಗಳಿರ್ಬೋದು, ಪೂಜೆಯಲ್ಲಿ ಬರ್ತಕ್ಕಂಥ ಬೇರೆ ಬೇರೆ ವಿಧಿವಿಧಾನಗಳ ಬಗ್ಗೆನೂ ಸಾಕಷ್ಟು ರಿಸರ್ಚ್, ಅದನ್ನು ಸೈಂಟಿಫಿಕ್ ಆಗಿ ಅರ್ಥ ಮಾಡ್ಕೊಳಕ್ಕಾಗತ್ತಾ, ಮಾಡಿಕೊಂಡ್ರೆ ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಯಾವ ರೀತಿ ಕಮ್ಯುನಿಕೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡೋದು. ಒಂದು ಪ್ರಿನ್ಸ್ಟನ್ ಯೂನಿವರ್ಸಿಟಿ ಆಫ್ ಅಮೆರಿಕಾ ಅವರು ಒಂದು ಮಿಷನ್ ಗ್ಯಾಡ್ಜೆಟ್ ಡೆವಲಪ್ ಮಾಡಿದ್ದಾರೆ. ದಟ್ ಗ್ಯಾಡ್ಜೆಟ್ ಇಸ್ ಕಾಲ್ಡ್ ರ್ಯಾಂಡಮ್ ಈವೆಂಟ್ ಜನರೇಟರ್ ಅಂತ. ಅದನ್ನ ಕನೆಕ್ಟ್ ಮಾಡಿದ್ರೆ ಇವಾಗ ನೀವು ಇಲ್ಲಿ ಕೂತಿರ್ತಕ್ಕಂಥ ಇಷ್ಟೂ ಜನ ಒಂದು ವಿಷಯದ ಬಗ್ಗೆ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಇದ್ರೆ ಒಂದು ಕಲೆಕ್ಟಿವ್ ಕಾನ್ಷಿಯಸ್ನೆಸ್ ಅಂತ ಡೆವಲಪ್ ಆಗುತ್ತೆ. ಅದು ಆ ಮಿಷನ್ನ ಇನ್ಫ್ಲೂಯೆನ್ಸ್ ಮಾಡುತ್ತೆ. ದೇರ್ ಇಸ್ ನೋ ಕನೆಕ್ಷನ್, ಮೈಂಡ್ ಮಿಷನ್ ಇಂಟ್ರಾಕ್ಷನ್ ಅಂತ ಹೇಳ್ತೀವಿ. ಇಸ್ ಇಟ್ ಪಾಸಿಬಲ್? ಅದನ್ನು ಟೆಸ್ಟ್ ಮಾಡೋದು ನಾವು. ನಮ್ಮ ದೇವಸ್ಥಾನಗಳಿಗೆ ಹೋಗಿ ದೇವಸ್ಥಾನದ ವಿತ್ ಸ್ಪೆಷಲ್ ಪರ್ಮಿಷನ್ ತಗೊಂಡು, ಇವಾಗ ಶಬರಿಮಲೆ ಈಸ್ ವೆರಿ ವೆಲ್ ನೋನ್. ವಿ ಡಿಡ್ ದಿಸ್ ಸ್ಟಡಿ ಇನ್ ಶಬರಿಮಲೆಯ ಒಂದು ಗರ್ಭಗುಡಿಯಲ್ಲಿ ಒಂದು ಇದನ್ನ ಇಟ್ಟು, ಜನವರಿ 14ನೇ ತಾರೀಕು ಜ್ಯೋತಿ ಕಾಣುತ್ತಲ್ಲ ಅಲ್ಲಿ, ಆ ಟೈಮಲ್ಲಿ ಯಾವ ರೀತಿಯಾದ ಕಾನ್ಷಿಯಸ್ನೆಸ್ ಫೀಲ್ ಡೆವಲಪ್ ಆಗುತ್ತೆ ಅಂತ ಸ್ಟಡಿ ಮಾಡೋದು. ಅದೇ ರೀತಿ ಇಲ್ಲಿ ಕ್ರಿಸ್ಮಸ್ ಬರ್ತಾ ಇದೆ. ಕ್ರಿಸ್ಮಸ್ ಈವ್ ಡಿಸೆಂಬರ್ 24ನೇ ತಾರೀಕು ಸಂಜೆ, ಆವತ್ತು ಚರ್ಚಲ್ಲಿ ಹೋಗಿ ಅಲ್ಲಿ ಈ ಮಿಷನ್ ಇಟ್ಟು ಸ್ಟಡಿ ಮಾಡೋದು. ಇಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ಗೂ ಹೋಗಿದ್ದು. ಅಲ್ಲಿ ಏನಾದರೂ ಎಲ್ಲರೂ ಇಂಡಿಯಾ ಗೆಲ್ಲಬೇಕು ಅಂತ ಒಂದು ಇಂಟೆನ್ಷನ್ ಅಲ್ಲಿ ಏನಾದರೂ ಡೆವಲಪ್ ಮಾಡ್ತಾರೆ, ಮಿಷನ್ ಗೆಟ್ಸ್ ಇನ್ಫ್ಲೂಯೆನ್ಸ್ ಅಂತ ಸ್ಟಡಿ ಮಾಡೋದು. ಯು ಡೋಂಟ್ ಬಿಲೀವ್ ಆಲ್ ದಿಸ್ ಈಸ್ ಪಾಸಿಬಲ್. ಮನೆಯಲ್ಲಿ ನೀವೊಬ್ಬರೇ ಕೂತು ಧ್ಯಾನ ಮಾಡಿ, ನೀವೊಬ್ಬರೇ ಪ್ರಾಣಾಯಾಮ ಮಾಡಿ, ನೀವೊಬ್ಬರೇ ಚಾಂಟಿಂಗ್ ಮಾಡಿ. ಡೋಂಟ್ ಥಿಂಕ್ ದಟ್ ನಿಮ್ಮ ಮಕ್ಕಳು, ನಿಮ್ಮ ಮೊಮ್ಮಕ್ಕಳು ಯಾರು ಏನು ಮಾಡ್ತಿಲ್ಲ,
ಅಂತ ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ದಟ್ ವಿಲ್ ಹ್ಯಾವ್ ಅನ್ ಇಂಪ್ಯಾಕ್ಟ್ ಆನ್ ಎವ್ರಿ ಒನ್. ನಂಬರ್ 2, ಆ ಒಂದು ಎನ್ವಿರಾನ್ಮೆಂಟ್ ವಿ ಹ್ಯಾವ್ ಟು ಕ್ರಿಯೇಟ್ ಎಟ್ ಹೋಮ್. ಯಾರನ್ನ ಒಬ್ಬರು ಮಾಡಿದ್ರೆ ಅಲ್ವಾ, ಪೇರೆಂಟ್ಸ್ ಆರ್ ದ ಬೆಸ್ಟ್ ಟೀಚರ್ಸ್. ಇವಾಗ ಪೇರೆಂಟ್ಸೇ ಬೆಳಗ್ಗೆ ಎದ್ದು ಯೋಗ ಮಾಡದಿರ ಇದ್ರೆ ಇನ್ನು ಮಕ್ಕಳಿಗೆ ಎಲ್ಲಿಂದ ಬರ್ಬೇಕು ಅದನ್ನ ಯೋಗ ಮಾಡಬೇಕು ಅಂತ. ನೆಕ್ಸ್ಟ್ ಜನರೇಷನ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ನನ್ನ ಸ್ನೇಹಿತರೊಬ್ರು ಇದ್ರು, ಅವ್ರಿಗೆ ತುಂಬಾ ಫೋರ್ಸ್ ಮಾಡ್ತಿದ್ದೆ, ಯೋಗ ಮಾಡು ಯೋಗ ಮಾಡು. ಒಂದಿನ ಬಂದು ಇಲ್ಲ ಕಣೋ, ಸ್ಟಾರ್ಟ್ ಮಾಡಿದೆ ಯೋಗ ಮಾಡೋಕ್ಕೆ. ತುಂಬಾ ಸಂತೋಷ ಆಯ್ತು. ಹೇಗಪ್ಪ? ನೆನ್ನೆ ಮನೆ 2 ದಿನ ಪ್ರಿಪ್ರೇಷನ್ ಮಾಡಿದೆ. ಏನ್ ಮಾಡಿದೆ? ಡಿಕತ್ಲಾನ್ಗೆ ಹೋಗಿ ಎಷ್ಟು ಪರ್ಚೇಸ್ ಮಾಡಿದ್ದೆ. ಒಂದು ಯೋಗ ಮ್ಯಾಟ್ ತಗೊಂಡೆ, ಡ್ರೆಸ್ ತಗೊಂಡೆ, ಇದ್ ಮಾಡಿದೆ ಅದ್ ಮಾಡಿದೆ. ಆಮೇಲೆ ಇಲ್ಲಿ ಮನೆಗೆ ಬಂದು ನೋಡ್ತೀನಿ, ಎಲ್ಲೂ ಸರಿಯಾಗಿ ಜಾಗನೇ ಇಲ್ಲ ಕಣ ಯೋಗ ಮಾಡೋಕ್ಕೆ. ಹೌದಾ? ಮತ್ತೇನ್ ಮಾಡಿದೆ? ಅಲ್ಲಿ ಹೊರಗಡೆ ಇನ್ನೊಂದು ಸಪರೇಟ್ ಜಾಗ ಕ್ರಿಯೇಟ್ ಮಾಡಿದ್ದೀನಿ, ಅಲ್ಲಿ ಯೋಗ ಮಾಡೋದಕ್ಕೆ. 1 ತಿಂಗಳು ಆದ್ಮೇಲೆ ಕೇಳಿದೆ, ಹೇಗ್ ನಡೀತಿದ್ಯಪ್ಪ ನೀನು? ತುಂಬಾ ಚೆನ್ನಾಗಿ ನಡೀತಿದೆ. ಇಟ್ ಸೋ ಹ್ಯಾಪನ್ ದಟ್ ನೆಕ್ಸ್ಟ್ ಡೇ ಮಾರ್ನಿಂಗ್ ಐ ವೆಂಟ್ ಟು ಹಿಸ್ ಹೌಸ್. ಹೋದ್ರೆ ಬೆಡ್ರೂಮ್ ಅಲ್ಲಿ ಚೆನ್ನಾಗಿ ಮಲ್ಕೊಂಡು ನಿದ್ದೆ ಮಾಡ್ತಾ ಇದ್ದೆ. ನಾನು ಅನ್ಕೊಂಡೆ ಮೋಸ್ಟ್ಲಿ ಪಾಪ ಇವತ್ತೇನೋ ನಿದ್ದೆ ಎದ್ದಿಲ್ಲ ಅಂತ. ಆಮೇಲೆ ಎಬ್ಸಿದ್ದೆ, ಕೇಳಿದೆ, ಏನೋ ಯೋಗ ಮಾಡ್ತಿದ್ದೀನಿ ಅಂತ ಹೇಳಿದೆ. ನಡೀತಿದ್ಯಪ್ಪ ಯೋಗ. ಯೋಗನ ಔಟ್ಸೋರ್ಸ್ ಮಾಡಿದ್ದೀನಿ ನಾನು. ಔಟ್ಸೋರ್ಸ್ ಯೋಗ ಅಂದ್ರೆ ಏನು? ನೋಡಲ್ಲಿ ಯೋಗ ಟೀಚರ್ ಬಂದ್ಬಿಟ್ಟು ಅಲ್ಲಿ ಯೋಗ ಮಾಡ್ಬಿಟ್ಟು ಹೋಗ್ತಾ ಇದ್ದೀನ. ಸೊ ಇವಾಗ ಎಲ್ಲವನ್ನು ಔಟ್ಸೋರ್ಸ್ ಮಾಡುವಂತ ಯುಗ ಇದು. ಯಾರೋ ಏನೋ ಮಾಡಿದ್ರೆ ನಮ್ ದೇಹ ಸರೋಗಲ್ಲ. ನಮ್ ದೇಹ, ನಮ್ ಮನಸ್ಸು ಸರೋಗ್ಬೇಕು ಅಂತ ಹೇಳಿದ್ರೆ ಆ ಎಫರ್ಟ್ ನಾವೇ ಹಾಕ್ಬೇಕು. ಎಫರ್ಟ್ ಹೇಗಿರ್ಬೇಕು? ಸತ್ತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿಹಿ ಅಂತ ಹೇಳಿದ್ದಾರೆ. ದೀರ್ಘಕಾಲ, ಎಂಡಿಲ್ಲ ಇದಕ್ಕೆ. ನೈರಂತರ್ಯ. ಇವತ್ತು ಚೀಟ್ ಡೇ. ಈ ಎಲ್ಲ ಫಿಟ್ನೆಸ್ ಸೆಂಟರ್ಗಳಿಗೆ ಹೋದ್ರೆ ಅವ್ರು ಹೇಳ್ಕೊಡ್ತಾರೆ, ಟುಡೇ ಐ ಹ್ಯಾವ್ ಎ ಪಾರ್ಟಿ, ವಾಟ್ ಕ್ಯಾನ್ ಐ ಈಟ್ ಅಂತ ಹೇಳಿದ್ರೆ ನೀವು ನೋ ಡೋಂಟ್ ವರಿ, ಟುಡೇ ಚೀಟ್, ಯೂಸ್ ಇಟ್ ಆಸ್ ಎ ಚೀಟ್ ಡೇ. ನಿಮ್ಮ ದೇಹಕ್ಕೆ, ನಿಮ್ಮ ಮನಸ್ಸಿಗೆ ನೀವೇ ಹೇಳ್ಕೊಂಡು ಚೀಟ್ ಮಾಡ್ಬೋದಂತೆ. ಸೊ ಇವತ್ತೊಂದಿನ ತಿನ್ಕೊಳ್ಳಿ ಪರವಾಗಿಲ್ಲ ಅಂತ. ನೈರಂತರ್ಯ, ರೆಗ್ಯುಲರ್, ಡಿಸಿಪ್ಲಿನ್. ಏನೇ ಆಗಲಿ ಆ ಡಿಸಿಪ್ಲಿನ್ ಬದಲಾಗಬಾರ್ದು. It's not because now we don't have anything else to do, so we get up and go for a walk in the morning. It's not because I am not getting sleep, so I go early in the morning. Make your sleep all right first, sleep well for more than 6 hours. Then you get up. Then your health will become all right. One of the biggest problem in the elderly is sleep. ಯೋಗವನ್ನ ಮಾಡೋಕೆ ಪ್ರಾರಂಭ ಮಾಡಿದ್ರೆ, ಸರಿಯಾದ ಯೋಗ, ನಿಮಗೆ ಬೇಕಾದಂತ ಯೋಗ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ಬದಲಾಗೋದು ನಿಮ್ಮ ನಿದ್ದೆ, ಸ್ಲೀಪ್. ರಾತ್ರಿ ಬೇಗ ನಿದ್ದೆ ಬರಬೇಕು ಅಂತ ಹೇಳಿದ್ರೆ ನೀವೇನ್ ಮಾಡಬೇಕು? ಮಧ್ಯಾಹ್ನ ನಿದ್ದೆ ಮಾಡಬಾರ್ದು. ತುಂಬಾ ಜನ ಹೇಳ್ತಾರೆ a small nap in the afternoon is very good ಅಂತ. ಈ ತರದ್ದು ಬೇಕಾದಷ್ಟು ಹೆಲ್ತ್ ಟಿಪ್ಸ್ ಆದ್ರೆ ನೀವೇನನ್ನ ಫಾಲೋ ಮಾಡಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್ಸ್. ನಾನು ಇಟಲಿ ದೇಶದಲ್ಲಿ ಇರಬೇಕಿದ್ರೆ ಅವ್ರು ಹೇಳಿದ್ರು, ಒಂದು ಸ್ಮಾಲ್ ಪೆಗ್ ಆಫ್ ವೈನ್ ಈಸ್ ವೆರಿ ಗುಡ್ ಫಾರ್ ಯುವರ್ ಹಾರ್ಟ್ ಅಂತ. ಸಮಸ್ಯೆ ಏನು? ಆಸ್ ಲಾಂಗ್ ಆಸ್ ಯು ಹ್ಯಾವ್ ಕಂಟ್ರೋಲ್ ಅಂಡ್ ರೆಗ್ಯುಲೇಷನ್, ಎವ್ರಿಥಿಂಗ್ ಈಸ್ ಫೈನ್. ದ ಮಿನಿಟ್ ಯು ಡೋಂಟ್ ಹ್ಯಾವ್ ಕಂಟ್ರೋಲ್, ಯು ಡೋಂಟ್ ಹ್ಯಾವ್ ರೆಗ್ಯುಲೇಷನ್, ದೆನ್ ಯು ಸ್ಪಾಯ್ಲ್ ಯುವರ್ ಹೆಲ್ತ್. ಮಹಾಭಾರತ ನಾವು ಪುಸ್ತಕದಲ್ಲಿ ಓದೋದು ಸರ್. ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್. Amazing. Many congratulations for your contribution. ಪುಸ್ತಕದಲ್ಲಿ ಓದೋದಲ್ಲ, ಅದನ್ನ ಅರ್ಥ ಮಾಡ್ಕೊಂಡಾಗ ಸ್ವಾಮಿ ದಯಾನಂದ ಸರಸ್ವತಿ ಅವರು ನಮ್ಮ ಸಂಸ್ಥೆಗೆ ಬಂದಾಗ ಹೇಳ್ತಾ ಇದ್ರು, ಕೃಷ್ಣ ದುರ್ಯೋಧನ ಕೇಳಿದಾಗ ಅಲ್ಲ ಯಾಕೆ ಎಲ್ಲ ಗೊತ್ತಿಟ್ಕೊಂಡು ಈ ತರ ತಪ್ಪು ಮಾಡ್ತಾ ಇದೆಯಾ ಅಂತ ಹೇಳಿದ್ರೆ, ದುರ್ಯೋಧನ ಪಾಪ ತುಂಬಾ ಚೆನ್ನಾಗಿ ಹೇಳೋದಂತೆ, ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ, ಜಾನಾಮಿ ಅಧರ್ಮಂ ನಚಮೇ ನಿವೃತ್ತಿ. ನನಗೆ ಗೊತ್ತು ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಅಂತ. ಒಳ್ಳೆಯದನ್ನ ಪ್ರವೃತ್ತಿ ಮಾಡ್ಕೊಳಕ್ ಆಗ್ತಾ ಇಲ್ಲ, ಕೆಟ್ಟದ್ರಿಂದ ನಿವೃತ್ತಿಯನ್ನು ಪಡ್ಕೊಳಕ್ ಆಗ್ತಾ ಇಲ್ಲ. ಹಾಗಾಗಿ ಇದನ್ನ ನಾನು ನಡ್ಸ್ಕೊಂಡು ಹೋಗ್ಬೇಕು ಅಂತ. ಇವಾಗ ಮಹಾಭಾರತದಲ್ಲಿ ಇರ್ತಕ್ಕಂಥ ದುರ್ಯೋಧನ
ಇನ್ನೆಲ್ಲೂ ಇಲ್ಲ, ನಮ್ಮೆಲ್ಲರಲ್ಲೂ ಇಲ್ಲ. ಎಷ್ಟು ಜನಕ್ಕೆ ಗೊತ್ತಿಲ್ಲ ಬೆಳಗ್ಗೆ ಬೇಗ ಇರಬೇಕು ಅಂತ, ಯೋಗ ಮಾಡಬೇಕು ಅಂತ, ಜಾಸ್ತಿ ಕಾಫಿ ಟೀ ಕುಡಿಬಾರ್ದು ಅಂತ, ಆಮೇಲೆ ಸಂಜೆ ವಾಕಿಂಗ್ ಮಾಡಬೇಕು ಅಂತ, ಜಾಸ್ತಿ ಸೀರಿಯಲ್ ನೋಡಬಾರ್ದು ಅಂತ, ಪ್ಲಾಟ್ಫಾರ್ಮ್, ಆಮೇಲೆ ಇದು ಏನದು ರೀಲ್ಸ್, OTT ಒಂದ್ ಕಡೆ ಆದ್ರೆ ಇವಾಗ ಇನ್ನೊಂದು ಸಮಸ್ಯೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಅಲ್ಲಿ ರೀಲ್ಸ್. ರಾತ್ರಿ ಮಲ್ಕೊಳಕ್ ಹೋಗ್ತೀವಿ, ಸುಮ್ನೆ ನಿದ್ದೆ ಬರೋವರೆಗೂ ಒಂದೆರಡು ರೀಲ್ ನೋಡ್ಬಿಟ್ಟು ಮಲ್ಕೊಳ್ಳೋಣ. ಆ ರೀಲ್ಗೆ ಮತ್ತೆ ನಿದ್ದೆಗೆ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ನಾನ್ ಜಾಸ್ತಿ ಓಡ್ತೀನೋ ನೀನ್ ಜಾಸ್ತಿ ಓಡ್ತೀನೋ, ಕೊನೆಗೆ ರೀಲೇ ಗೆಲ್ಲುತ್ತೆ. ಕೊನೆಗೆ ನಿಮ್ ಪಕ್ಕದಲ್ಲಿ ನಿಮ್ಮ ಹಸ್ಬೆಂಡೋ ನಿಮ್ ವೈಫೋ ಏನ್ರಿ ಅದನ್ನ ಇಡ್ತೀರೋ ಇಲ್ವೋ ಅಂತ ಹೇಳೋವರೆಗೂ ನೋಡ್ತಾ ಇರ್ತೀವಿ. ಅಷ್ಟೊತ್ತು ಆಗೋಗಿರುತ್ತೆ 12:30. ಡಿಸಿಪ್ಲಿನ್ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಇದೇ ಡಿಸಿಪ್ಲಿನ್. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಟು ಚೆರಿಶ್ ಅವರ್ ಲೈಫ್. This generation is blessed with discipline. I know it very well. But still, never give up your discipline. Whatever happens, finally, you are the custodian of your health. ಮನಸ್ಸು ಹಿತವಾಗಿದ್ರೆ ದೇಹ ಅಂಡರ್ ಕಂಟ್ರೋಲ್ ಇರುತ್ತೆ. ದೇಹ ಅಂಡರ್ ಕಂಟ್ರೋಲ್ ಇದ್ರೆ ನಿಮ್ಮ ಸುತ್ತಮುತ್ತಲೇ ಇರ್ತಕ್ಕಂಥ ಜನಗಳು ಖುಷಿಯಾಗಿರ್ತಾರೆ. The whole goal of our life is that do some very simple practices of yoga like breathing, chanting, do some simple loosening exercises. ಎಲ್ಲಿ ಕೂತಿರ್ತೀರೋ ಅಲ್ಲಿ ಜಾಯಿಂಟ್ ಲೂಸನಿಂಗ್. ಓಕೆ, ನಂಬರ್ ಕೌಂಟ್ ಮಾಡೋಕೆ ಹೋಗ್ಬೇಡಿ. ಇವಾಗೆಲ್ಲ ವಾಚ್ ಬಂದಿದೆಯಲ್ಲ ಅದಕ್ಕೆ ಪ್ರಾಬ್ಲಮ್. 1000 ಸ್ಟೆಪ್ಸ್ ಆಯ್ತು ಕೂತ್ಕೋಬೇಕು ಅನ್ಸುತ್ತೆ, 3000 ಸ್ಟೆಪ್ಸ್ ಆಯ್ತು ಮನೆಗೆ ಹೋಗ್ಬೇಕು ಅನ್ಸುತ್ತೆ. ದಯವಿಟ್ಟು ನಿಮ್ಮ ದೇಹ ಅಂತ ಕೇಳಿ, ನನಗೆ ಇವತ್ತು ಎನರ್ಜಿ ಇದೆಯಾ, ಇನ್ನೊಂದು 1000 ಸ್ಟೆಪ್ಸ್ ಹೋಗ್ಬೋದಾ ನಾನು ಅನ್ಸುತ್ತೆ, ದಯವಿಟ್ಟು ವಾಕ್ ಮಾಡಿ. ಅದೇ ರೀತಿ ಟೈಮ್ ಬಗ್ಗೆ ಯೋಚನೆ ಮಾಡಬೇಡಿ. ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿದ್ದೀರಾ, ಇವತ್ತು ಹಿತ ಅನ್ನಿಸ್ತದೆ, ಇನ್ನೂ ಒಂದು ಅರ್ಧ ಗಂಟೆ ಪ್ರಾಣಾಯಾಮ ಮಾಡಿ. That's the way we make our life better. And finally, most important, we have to believe in some supreme force. So, ಭಗವಾನ್ ಬುದ್ಧ ಹೇಳಿದ, ನಿನಗೆ ನೀನೇ ದಾರಿದೀಪ, ನಿನಗೆ ನೀನೇ ರಕ್ಷಕ ಅಂತ. ಸೊ ಆ ದಾರಿದೀಪ ರಕ್ಷಣೆ ನಾವು ಮಾಡೋದಕ್ಕೆ ನಮಗೆ ಬೇಕೋ ಬೇಡವೋ ಇನ್ನೊಬ್ಬರು ಇದಾರಂತೆ, ಅವ್ರು ಮಾಡ್ತಾ ಇರ್ತಾರಂತೆ. We have to believe in it very strongly and follow yoga-based lifestyle. At least this generation is blessed. You have everything already with you. You just need to use it whenever it is needed for you. Unlike the next generation, it's a great opportunity for me to spend time with all of you. Privilege meeting all of you, and I always see that at some point of time, take it as an opportunity, visit our university campus in Jigni. I'm sure you will enjoy it, and I wish each one of you a very happy, healthy life, and thoroughly enjoy your life because it's your own life. Namaste. ನನ್ನ ಹೆಸರು ಮಾಲಿನಿ ಅಂತ. ಪತಂಜಲಿ ಯೋಗ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೀವಿ. ನಮ್ಮ ಸೆಂಟ್ರಲ್ ಬ್ಯಾಂಕ್ ಮೂಲಕ ನಾವೀಗ ಸೌರಭ್ ಅವರ ಯೋಗನ ಮಾಡ್ತಾ ಇದ್ದೀವಿ. ನಾನು ಸೆಂಟ್ರಲ್ ಬ್ಯಾಂಕ್ ಇಷ್ಟೊಂದು ನಮಗೆ ಸಹಾಯ ಮಾಡಿದೆ. ಮುಂಚೆ ಹೀತಲ್ ಅವರ ಗೈಡೆನ್ಸ್ ಅಲ್ಲಿ ಮಾಡ್ತಾ ಇದ್ವಿ, ಈಗ ಸೌರಭ್ ಅವ್ರ ಗೈಡೆನ್ಸ್ ಅಲ್ಲಿ ಮಾಡ್ತೀವಿ. ಸೌರಭ್ ಅವರು ಯೋಗ ಗಿನ್ನಿಸ್ ಬುಕ್ ಆಫ್ ರೆಕಾರ್ಡ್ ಅಲ್ಲಿ ಕೂಡ ದಾಖಲಾಗಿದೆ. ನಾವೆಲ್ಲರೂ ರೆಗ್ಯುಲರ್ ಆಗಿ ಮಾಡ್ತಾ ಇದ್ವಿ ಯೋಗನ. ಈಗ ಯೋಗ ಅಂದ ತಕ್ಷಣ ನಮಗೆ ಪತಂಜಲಿ ಯೋಗ ಬಂದಿದೆ, ಅಷ್ಟಾಂಗ ಯೋಗ ಬಂದಿದೆ. ನೀವು ಹೇಳೋದು ಮೆಡಿಟೇಟಿವ್ ಯೋಗ. ಈಗ ನಾವು ಯಾವುದು ಮಾಡಬೇಕು, ಅವೆರಡನ್ನ ಹೇಗೆ ಅಳವಡಿಸ್ಕೋಬೇಕು ಅಂತ ಸ್ವಲ್ಪ ಹೇಳ್ಬೇಕು. ಯೋಗದಲ್ಲಿ ಕೆಲವು ಫಿಸಿಕಲ್ ಕಾಂಪೊನೆಂಟ್ಸ್ ಇದೆ, ಕೆಲವು ಬ್ರೀದಿಂಗ್ ಕಾಂಪೊನೆಂಟ್, ಕೆಲವು ರಿಲ್ಯಾಕ್ಸೇಷನ್ ಕಾಂಪೊನೆಂಟ್, ಇನ್ನು ಕೆಲವು ಮೆಡಿಟೇಟಿವ್ ಕಾಂಪೊನೆಂಟ್. All 4 components are essential for all of us. ನಮ್ಮೆಲ್ಲರಿಗೂ ಈ 4 ಕಾಂಪೊನೆಂಟ್ಸ್ ಬೇಕು. ಫಿಸಿಕಲ್ ಕಾಂಪೊನೆಂಟ್ ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅಳವಡಿಸ್ಕೋಬಹುದು. ನಾನು ಎಲ್ರಿಗೂ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಬೆಳಗ್ಗೆ ನಾವು ಬೆಡ್ಡಿಂದ ಎದ್ದೇಳ್ತೀವಲ್ಲ,
ಎದ್ದಿದ ತಕ್ಷಣ ಬೆಡ್ ಮೇಲೆ ಕೂತ್ಕೊಂಡು ಕಾಲನ್ನ ಕೆಳಗೆ ಬಿಟ್ಟು ಅಲ್ಲೇ ಒಂದು 5 ರಿಂದ 10 ನಿಮಿಷದ ಎಕ್ಸಸೈಸ್, ಸಿಂಪಲ್ ನೆಕ್ ಎಕ್ಸಸೈಸ್, ಸೈಡ್ ವರ್ಡ್ ಇದನ್ನ ಮೂವ್ ಮಾಡೋದು, ಸೈಡ್ ವರ್ಡ್ ಟ್ವಿಸ್ಟ್ ಮಾಡೋದು, ಹ್ಯಾಂಡ್ ಸ್ಟ್ರೆಚ್ ಮಾಡೋದು. ಈ ನೆಕ್ ಎಕ್ಸಸೈಸ್ ಸ್ಪೈನಲ್ ಎಕ್ಸಸೈಸ್ ಒಂಚೂರು ಮಾಡಿದ್ರೆ, ನಾವು ಒಂದು ಸಣ್ಣ ರಿಸರ್ಚ್ ಮಾಡಿದ್ರೆ ತೋರಿಸಿದ್ದೇನು ಅಂತ ಹೇಳಿದ್ರೆ, ನಿಮ್ಮ ಡೈಜೆಸ್ಟಿವ್ ಪ್ರೋಸೆಸ್ ಈ ಪೆರಿಸ್ಟಾಲ್ಟಿಕ್ ಮೂವ್ಮೆಂಟ್ ಅಂತ ಹೇಳ್ತೀವಿ, ಮೋಷನ್ ಪಾಸ್ ಆಗುತ್ತಲ್ಲ, ಬಬಲ್ ಮೂವ್ಮೆಂಟ್ಸ್ ಆಗುತ್ತಲ್ಲ, ಅದು ಟ್ರಿಗರ್ ಆಗುತ್ತೆ. ಸೊ ಎಷ್ಟೋ ಜನ ಅದನ್ನ ಮಾಡೋಕ್ ಸ್ಟಾರ್ಟ್ ಮಾಡಿದ್ಮೇಲೆ ಹೇಳಿದ್ರು, ಅದನ್ನ ಮಾಡ್ತಾ ಇದ್ರೆ ಫಸ್ಟ್ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸುತ್ತೆ, ಆ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂತ. ಈ ರೀತಿ ಫಿಸಿಕಲ್ ಆಕ್ಟಿವಿಟಿನ ನೀವು ಬೆಳಗ್ಗೆ ಎದ್ದಾಗ್ಲಿಂದ ಆ ರೀತಿ ಮಾಡ್ಬೋದು. ಆಮೇಲೆ ಒಂದು ಅರ್ಧ ಗಂಟೆ ಸ್ವಲ್ಪ ಸೂಕ್ಷ್ಮ ವ್ಯಾಯಾಮ ಅಂತ ಹೇಳ್ತೀವಿ. ಅದನ್ನ ನಿಮ್ಮ ಸಮಯ, ಯಾವ ಸಮಯ ನಿಮ್ಗೆ ಸೂಕ್ತವಾಗುತ್ತೋ ಆ ಸೂಕ್ತವಾದ ಸಮಯದಲ್ಲಿ ಪ್ರತಿಯೊಂದು ಜಾಯಿಂಟ್ ಅನ್ನ ಲೂಸನ್ ಮಾಡೋದು. ಇನ್ನು ದೊಡ್ಡ ದೊಡ್ಡ ಸೂರ್ಯ ನಮಸ್ಕಾರ ಅವು ಇವು ಅವಶ್ಯಕತೆ ಇರಲ್ಲ. ಬಟ್ ಇವಾಗ ಎಷ್ಟೊಂದು ಪ್ರಾಕ್ಟೀಸಸ್ ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದೆ ಅಂತ ಹೇಳಿದ್ರೆ, ನಾವು ಚೇರ್ ಬೇಸ್ ಸೂರ್ಯ ನಮಸ್ಕಾರ ಅಂತಿದೆ. ನೀವು ಚೇರಲ್ಲೇ ಕುಳಿತುಕೊಂಡು ಸೂರ್ಯ ನಮಸ್ಕಾರದ ಅಷ್ಟು ಭಂಗಿಗಳನ್ನ ನೀವು ಮಾಡ್ಬೋದು. ಇವಾಗ ಯಾರಿಗಾದ್ರೂ ಕೆಳಗೆ ನಿಂತು ಕೂತು ಮಾಡೋಕ್ ಆಗಲ್ಲ ಅನ್ನೋರಿಗೆ ಆಸನಗಳು, ನೀವು ಮಲ್ಟಿಪಲ್ ಆಸನಗಳು ಮಾಡೋ ಅವಶ್ಯಕತೆನೇ ಇರಲ್ಲ ಎಷ್ಟೋ ಸಲ, ಅನ್ಲೆಸ್ ಯು ಹ್ಯಾವ್ ಟೈಮ್ ಟು ಡೂ ದಟ್. ಇದರ ಜೊತೆಯಲ್ಲಿ ಸಂಜೆ ಒಂದು 30 ನಿಮಿಷದಿಂದ 45 ನಿಮಿಷ ವಾಕಿಂಗ್. ಇದಿಷ್ಟು ಫಿಸಿಕಲ್ ಕಾಂಪೋನೆಂಟ್. ಇನ್ನು ಪ್ರಾಣಾಯಾಮ, ಮೆಡಿಟೇಷನ್, ರಿಲ್ಯಾಕ್ಸೇಷನ್, ಫಿಸಿಕಲ್ ಕಾಂಪೋನೆಂಟ್ ಆದ್ಮೇಲೆ ಆಲ್ವೇಸ್ ಎಂಡ್ ವಿತ್ ರಿಲ್ಯಾಕ್ಸೇಷನ್. ನೀವು ಅದು ಮನೆಯಲ್ಲಿ ಇರ್ಬೋದು, ನೀವು ಪಾರ್ಕಲ್ಲಿ ಕೂತಿರ್ಬೋದು, ಪಾರ್ಕಲ್ಲಿ ಇದ್ರು ಎಲ್ಲ ಆದ್ಮೇಲೆ ಆರಾಮಾಗಿ ಒಂದ್ ಕಡೆ ಕೂತ್ಕೊಂಡು ಡೀಪ್ ಬ್ರೀದಿಂಗ್ ಮಾಡ್ಕೊಂಡು ಕಣ್ಣನ್ನ ಮುಚ್ಚಿ ರಿಲ್ಯಾಕ್ಸ್ ಮಾಡಿ. ಮೆಡಿಟೇಷನ್ಗೆ ಸೂಕ್ತವಾದ ಸಮಯ ಸಂಜೆ. ನಾವು ಸಿಂಪಲ್ ಆಗಿ ಒಂದು ಕ್ಯಾಂಡಲ್ ಇಟ್ಕೊಂಡು ನಾವು ಗೇಜಿಂಗ್ ಮಾಡ್ತೀವಿ, ತ್ರಾಟಕ ಅಂತ ಮಾಡ್ತೀವಿ ಯೋಗದಲ್ಲಿ. ಅಲ್ಲಿಂದ ಪ್ರಾರಂಭ ಮಾಡಿ ಅಲ್ಲಿಂದ ಹಾಗೆ ಕಣ್ಣನ್ನು ಮುಚ್ಚಿ ಮೆಡಿಟೇಷನ್ ಮಾಡೋದು, ಅಥವಾ ನಿಮ್ಗೆ ಯಾವ ಒಂದು ಮೆಡಿಟೇಟಿವ್ ಪ್ರಾಕ್ಟೀಸ್ ಇಷ್ಟ ಅನ್ಸುತ್ತೋ ಅದನ್ನ ಮಾಡ್ಬೋದು. ಇವಾಗ ಹಾರ್ಟ್ಫುಲ್ನೆಸ್ ಮೆಡಿಟೇಷನ್, ಅದರ ಒಂದು ಪುಸ್ತಕವನ್ನು ಕೊಟ್ಟರು ಪಾರ್ಥಸಾರಥಿ ಅವರು. ಇಟ್ ಈಸ್ ಆಲ್ಸೋ ವೆರಿ ವೆಲ್. ಯಾವ ಸ್ಕೂಲ್ ಆಫ್ ಥಾಟ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಡಿ. 100 ಮೆಡಿಟೇಷನ್ ಟೆಕ್ನಿಕ್ಸ್ ಇದೆ. ನಿಮಗೆ ಯಾವುದು ಪ್ರಾಕ್ಟೀಸ್ ಮಾಡಿದಾಗ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತೋ ಆ ಮೆಡಿಟೇಷನ್ ಅನ್ನ ಮಾಡಬೇಕು. ಒಂದು ದಿನದಲ್ಲಿ ನೀವು 1 ಗಂಟೆಯಿಂದ 1.5 ಗಂಟೆ ಕಾಲ ಈ ಬೇರೆ ಬೇರೆ ಪ್ರಾಕ್ಟೀಸಸ್ ಆಫ್ ಯೋಗನ ಅಳವಡಿಸ್ಕೊಂಡ್ರೆ ಇಟ್ ವಿಲ್ ಹೆಲ್ಪ್ ಯು ಎ ಲಾಟ್. ಪತಂಜಲಿ ಯೋಗದಲ್ಲಿ ಯಮನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ ಹೇಳ್ತಾರೆ. ಬಟ್ ಯಾವುದೇ ಒಂದು ಯೋಗ, ಬೇರೆ ಒಂದು ಯೋಗ ಸ್ಕೂಲ್ ಹೆಸರು ಬೇರೆ ಬೇರೆ ಇರ್ಬೋದು, ನೀವು ಯಾವುದೇ ತೆಗೆದುಕೊಂಡ್ರು ಮೇನ್ ಆಗಿ ಫಾಲೋ ಮಾಡೋ ಪ್ರಿನ್ಸಿಪಲ್ ಬಂದು ಅಷ್ಟಾಂಗ ಯೋಗ. ಜನರಲ್ ಆಗಿ ಫಾಲೋ ಮಾಡೋದು ಅಷ್ಟಾಂಗ ಯೋಗ. ಸೊ ಹಾಗಾಗಿ ನೀವು ಫಿಸಿಕಲ್, ಬ್ರೀದಿಂಗ್, ರಿಲ್ಯಾಕ್ಸೇಷನ್, ಮೆಡಿಟೇಷನ್ ಈ 4 ತಪ್ಪದಿರ ಪ್ರತಿದಿನಾನು ಸಮಯ ಮಾಡಿಕೊಂಡು ಸ್ಪ್ಲಿಟ್ ಮಾಡ್ಕೊಂಡು ಮಾಡಬೇಕು. ಮೆಡಿಟೇಷನ್, ರಿಲ್ಯಾಕ್ಸೇಷನ್ಗೆ ಸಮಯದ ಒಂದು ಮಿತಿ ಇರಲ್ಲ. ಅಲ್ಲಿ ನೋಡ್ತಾ ಕೂತ್ಕೋಬೇಡಿ, ಅಲಾರ್ಮ್ ಇಟ್ಕೊಂಡು ಕೂತ್ಕೋಬೇಡಿ ಮೆಡಿಟೇಷನ್ ಮಾಡೋಕ್ಕೆ. ನಿಮ್ಗೆ ಹಿತವಾಗಿದ್ದರೆ 1 ಗಂಟೆ ಆರಾಮಾಗಿ ಮಾಡಿ, 2 ಅವರ್ಸ್ ಬೇಕಾ ಮೆಡಿಟೇಷನ್ ಮಾಡಿ, ಏನೂ ತೊಂದರೆ ಇಲ್ಲ. ಅದಕ್ಕೆ ಟೈಮ್ ಲಿಮಿಟ್ ಇರೋದಿಲ್ಲ. ಆ್ಯಂಡ್ ಇಟ್ ಆಲ್ ಡಿಪೆಂಡ್ಸ್ ಆನ್ ಯುವರ್ ಡೇ ಟು ಡೇ ಆಕ್ಟಿವಿಟಿ. ಸೊ ಹಾಗಾಗಿ ಅಷ್ಟಾಂಗ ಯೋಗ ಇಸ್ ದ ಸ್ಟ್ಯಾಂಡರ್ಡ್ ಫಾರ್ಮೆಟ್. ಅದರ ಮೇಲೆ ಬೇಕಾದಷ್ಟು ಬೇರೆ ಬೇರೆ ರೀತಿಯಲ್ಲಿ ಡೆವಲಪ್ ಮಾಡಿದ್ದಾರೆ. ಯಾವ ಪ್ರಾಕ್ಟೀಸ್ ಮಾಡಿದ್ರೂ ತೊಂದರೆ ಇಲ್ಲ. ಬೇರೆ ಪ್ರಶ್ನೆ ಕೇಳಿದ್ರೆ ನಾವು ಹೇಳಿದಂಗೆ ಪ್ರಾಣಾಯಾಮ ಮಾಡೋದು ಒಳ್ಳೆಯದು. ವಯಸ್ಸಾದವರು ಕೈನಲ್ಲಿ ಆಗದಿರೋರು ಅಷ್ಟ ಮುದ್ರಾ ನಿಂದೆ ಕೈನಲ್ಲಿ 5 ಬೆರಳು, 5 ಪಂಚಭೂತಗಳಿದೆ. ಈ 5 ಪಂಚಭೂತಗಳಲ್ಲಿ ನಮ್ಗೆ ಏನೇ ಕಾಯಿಲೆ ಬಂದ್ರೇನು ತೀರಿಸ್ಕೋಬೋದು. DS ಮುದ್ರಾ ಆರ್ಟ್ ಆ್ಯಂಡ್ ಸೈನ್ಸ್ ಅಂದ್ಬಿಟ್ಟು ಮೈಸೂರಿನಲ್ಲಿ DS ಸುಬ್ರಹ್ಮಣ್ಯ ಒಂದು ಬುಕ್ ಬಂದಿದ್ದಾರೆ. ನೀವು ಏನು ತೊಂದರೆ ಇದೆ, ಹೊರಗಡೆ ಇದ್ರೇನು ಕೂತ್ಕೊಂಡಾಗ್ದೇವಿ ಈ ಮುದ್ರೆಗಳನ್ನು ಸಿಸ್ಟಮ್ ಆಗಿ ಮಾಡ್ತಾ ಇದ್ರೆ ಆರೋಗ್ಯ ನಿಮ್ಗೆ ಇರುತ್ತೆ, ಯಾವ ತೊಂದರೆ ಇಲ್ಲ ಅಂತ ಬಂದಿದ್ದಾರೆ. ನಾವು ಅಳವಡಿಸ್ಕೊಂಡ್ರೆ ಒಳ್ಳೇದಾಗುತ್ತೆ ಹೇಳಿದ್ದಾರೆ. ನಾನು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀನಿ.
ಸೊ ನಮಗೆ ಏಜು ಮೂವ್ಮೆಂಟ್ ಏನು ಬೇಕಾಗಿಲ್ಲ. ನೀವು ಡೀಪ್ ಬ್ರೀತಿಂಗ್ ಜೊತೆಗೆ ಈ ಮುದ್ರೆಗಳನ್ನು ಕೈನಲ್ಲಿ ಮಾಡ್ತಾ ಇದ್ರೇನೆ ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ, ಇನ್ಕ್ಲೂಡಿಂಗ್ ಕ್ಯಾನ್ಸರ್. ಎವ್ರಿಥಿಂಗ್ ವಿಲ್ ಗೋ ಅವೇ ಅಂತಾರೆ. ಸೊ ಜಸ್ಟ್ ಕೆಲಸ ನನ್ನ ಆಸೆಗೆ ಹೇಳುದು. Good afternoon, sir. And warm, high respects and regards to you, sir. But I differ on one point. All said and done, it's very good yoga. Yes, I can fully agree. 100% marks for all grades, for all lucid calculations and with exams. But at this one point, in this group, there are many people who have gone to Sabrimala, including me. About 25 to 30 times. Asana also has gone about 30 times as well. Regarding the point you said about the Jyoti time, it's impossible because Jyoti time is only the arguments of the king. Patastika, over the Raja over the time, only 7,000 men will go. And if you are dictated, only the Garuda or illegal only will accompany. You cannot keep a vision. I have one doubt about it. What is the authenticity and how do you substantially use on this? Yes, sir. Well, first you spoke about the mudras. I totally agree with you that mudras are most essential components of yoga, and mudras have such powerful benefits which otherwise other physical practices can't give. So mudras are very essential, but only thing you should use them appropriately. The bandhas and mudras are very essential tools, but you have to be trained and use them appropriately. Even when you do pranayama, the nasika mudra what you use has got its own benefits when you use it appropriately. So mudras are, I totally agree with you. Then the experiment what was conducted in different spiritual places, etc. So truly speaking, we have no such exposure or experience of connecting science with spirituality, because we know that certain things are beyond those machines which can measure any of the consciousness field or anything. This was the first such attempt which was made, because what was hypothesized in Princeton University was if there is a collective consciousness that can influence the randomness of the random numbers generated by this machine. So it is not doing anything else. The randomness is broken in this random event generator. Beyond which it's all extrapolation. So it's not that there is some energy which comes and influences the machine or anything. We don't know anything beyond that. It is 100% an exploratory activity when you talk about research. But when we look at various other dimensions, we conduct some studies in our own campus when we have this Maharudra Yaga, Soma Yaga. So these are some of the bigger activities which are conducted. So this machine is not meant for just keeping next to the Homakunda to study the temperature or influence of anything. The hypothesis says that you can keep it anyway with a radius of around 2 kilometers. If there is collective consciousness, it can influence the randomness of that random event generator. Probably we have a long way to go in connecting these dots of science and spirituality. But I would always say that it is a sort of an exploratory possibility of understanding consciousness field. When you go beyond physics, metaphysics and quantum physics, then probably you have some new dimensions getting opened up. So this is just an attempt. Good afternoon, Stadium here. Greetings from Sister Masud.
Little louder? My name is Hold it closer. I'm an ex-Central Bank staff officer there earlier. Now, my only request, and in fact, I don't want to waste time of the audience here and between you and me. Now, I don't want to spend a long time now. My only request is that not everyone is focusing on improvement of the bank. Bring back Central Bank into the original position. So we have seen, we were the first batches like in 69, 70 when Mr. Reddy was our staff officer. He only appointed all of the first officers. So we remember the process very good. We had very big accounts in Bank of India, but unfortunately, what happened is I left the bank in 1990. Then I started hearing the bank is decaying. The bank is decaying, services. When people were coming out of the bank, including my own family, they left my bank, they shifted to other banks. Now, very recently, I want to put one small incident. My own daughter, granddaughter, when I was talking about this function, today's function, she suddenly asked me, Daddy, where is the Central Bank? Believe me, it's a fact. Where are you going? Oh, I go to Axis Bank, I know NCC Bank, all the banks. So this is my feeling that we should now bring back the Central Bank. But the name was an artistic, it was there earlier. Now we are lost it out. Present management, all of you have been watching and doing a great job. I want the management top level, especially allot certain funds for South Asia and see that all these banks will come up. And now particularly, we were competition those days. We had Canada Bank as instance, it was doing very well. Today we are not there. But for last, I think 5 or 6 years, the bank is growing up. Now it is the management of the project management, but like of the institutes of all this. See that the bank, if that's what's their name, because there was a Bangalore, although we are doing 2 branches. So I only don't want to waste more time now. I only request that get the management funds allotted for the business development and marketing and see that our bank gets noted in Bangalore among all the things. And my own family will come back here. That's all I will say. Please take it. Thank you. Thank you. You have raised so many points with regard to our bank's journey from being number one at the time of nationalization to whatever we are today. Bank has passed through so many difficult days, including when the founder founded the bank and the bank was almost sinking. He mortgaged his personal properties and brought the bank back to the old glory. And bank has a long history of his travels and the business. But for the past few years, we have seen bank has been continuously evolving and making good progress. We are all beneficiary of that. Some of the banks are not reimbursing the medical IBA medical policy, whatever amount we are getting as this thing. Some of the better managed banks they are not giving to the employees. But that is the outlook of our management. I am very sure that bank is in the right path, and the days to come we will see Central Bank growing to greater heights. When we were regional, I was regional manager here and in different positions, we never had an opportunity to expand our network and all that. Now that we are opening branches in places like Parthardi, Electronic City, Sarjapur, all these important places we are showing our presence. So the management outlook has changed. I am very sure I am connected with many people in the top present general managers. We are on the right path. Maybe we are not competing with the banks like ICICI and all that, but very soon we will see better days for Central Bank. It is stable now, and we are happy that we are in this comfortable position. So let us all collectively contribute, whichever branch you are associated or nearby. We do mentor the staff members who are there and help them to leave the old memories of the bank. Some of them are not knowing the history of our bank, so let them be educated about the growth path of our bank so that they can come up. So each one of us can be brand ambassadors for the branches where we are banking. So we are all loving our bank. We should keep our bank flag very high. Keep positive outlook for the bank. That's my only request. Thank you. One more announcement. ನಾವಿವತ್ತು ಸುಮಾರು 180 ಜನ ಇಲ್ಲಿದ್ದೀವಿ. ಅಲ್ಲಿ ಡೈನಿಂಗ್ ಹಾಲು ಸ್ವಲ್ಪ ಕೆಪಾಸಿಟಿ ಸ್ವಲ್ಪ ಕಡಿಮೆ ಇದೆ. ಒಂದು ಎಟ್ ಎ ಟೈಮ್ ಒಂದು 70 ಜನ ಹೋಗ್ಬೋದು, ಸೆಲ್ಫ್ ಸರ್ವಿಸ್ ಇರೋದು. ನಮ್ಗೆ ಒಂದು ವಿನಂತಿ ಏನಂದ್ರೆ, ಸ್ವಲ್ಪ ಏಜ್ ಆದವರು, ಹೊರಗಡೆ ಊರಿಗೆ ಹೋಗ್ಬೇಕಾದವರು ಅವರೆಲ್ಲ ಫಸ್ಟ್ ರೌಂಡಿಗೆ ಹೋಗಿ ಸೆಕೆಂಡ್ ರೌಂಡಿಗೆ ಉಳಿದವರು ಆರಾಮಾಗಿ ಹೋಗ್ಬೋದು. ಇಲ್ಲೇ ಲೋಕಲ್ ಹೋಗೋರು ಅಷ್ಟೊತ್ತೊಳಗೆ ಟೈಮ್ ಇರುತ್ತೆ ನಮಗೆ. ನಮ್ಮ ಅಶೋಕ್ ಪುಟ್ಟಿ ಅವರು ಕೆಲವೊಂದು ಹಾಡು ಹೇಳಿ ನಿಮ್ಮನ್ನ ರಂಜಿಸ್ತಾ ಇರ್ತಾರೆ. ಮಧ್ಯದಲ್ಲಿ
ಮುಂದೆ ಹಾಡ್ಬೋದು ಅಲ್ಲ. ಎಟ್ ಎ ಟೈಮ್ ಒಂದೇ ಸರಿಗೆ ಎಲ್ಲರೂ ಹೋಗೋದು ಬೇಡ, ಸ್ವಲ್ಪ ಸ್ಪೇಸ್ ಪ್ರಾಬ್ಲಮ್ ಇದೆ. 70 ಜನ ಅಕಾಮಡೇಟ್ ಆಗ್ಬೋದು, 70 ಜನ ಹುಡುಕೋಬಹುದು. ಇನ್ನು ಟೈಮ್ ಇದೆ, ಕಾರ್ಯಕ್ರಮ ಇನ್ನು ಮುಗಿದಿಲ್ಲ. ಇಟ್ಸ್ ಅನ್ ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್. ದೇರ್ ಇಸ್ ಒನ್ ಲಾಸ್ಟ್ ಕ್ವೆಶ್ಚನ್ ಬೈ ಮಿಸ್ಟರ್ ಶಾಂತಾರಾಮ್, ಪ್ಲೀಸ್. ನಮಸ್ಕಾರ ಸರ್. ನನ್ನ ದರ್ಶನ ಬೇಕು. ಇಲ್ಲಿ ಬಂದಿರೋ ಎಲ್ಲರಿಗೂ ಹೆಚ್ಚು ಕಡಿಮೆ ಒಂದು 50% ಮೇಲೆ ಎಲ್ಲರಿಗೂ BP ಶುಗರ್ ಏನಾದ್ರು ಇದ್ದೇ ಇರುತ್ತೆ ಭಾಳ. ಪ್ರೊಸ್ಟೇಟು ಅದು ಕಾಮನ್ ಆಗಿದೆ ಈಗ ನನಗೂ ಇದೆ. ನನಗೆ BP ಶುಗರ್ ಇಲ್ಲ, ಪ್ರೊಸ್ಟೇಟ್ ಇದೆ, ಬಟ್ ಪ್ರಾಬ್ಲಮ್ ಇಲ್ಲ, ಫಿಸಿಕಲ್ ಪ್ರಾಬ್ಲಮ್ ಇಲ್ಲ. ಸೊ ಅದಕ್ಕೆ ಯೋಗ ಯಾವ ಥರ ಹೆಲ್ಪ್ ಆಗುತ್ತೆ ಯೋಗ ಮಾಡ್ಕೊಂಡು ಹೋದ್ರೆ, ಆಮೇಲೆ ನೋಡೋದು ಕಾನ್ಫಿಡೆನ್ಸ್ ಆ್ಯಂಡ್ ಆಲ್ಸೋ ಡಯಟ್ ಕಂಟ್ರೋಲ್ ಆಲ್ ದೀಸ್ ಥಿಂಗ್ಸ್. ನನಗೆ ಇದು ಪ್ರೊಸ್ಟೇಟ್ ಇರೋದ್ರಿಂದ ಐ ಆಮ್ ಮ್ಯಾನೇಜಿಂಗ್ ವಿತ್ ಯೋಗ ಲಾಸ್ಟ್ 6 years. ರಿಯಲಿ ಐ ಡೋಂಟ್ ಹ್ಯಾವ್ ಎನಿ ಶೆಡ್ಯೂಲ್ ಬಿಕಾಸ್ ಐ ಕಂಟಿನ್ಯೂ ಎವ್ರಿ ಡೇ ಮಿನಿಮಮ್ some 30 minutes of yoga. I feel comfortable with it. I have not come across problems. ಸೊ ಆ ಥರ ಈವನ್ ಶುಗರ್ BP-ಗೆ ಭಾಳ ಜನರಿಗೆ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಯಾವ್ಯಾವ ಥರ ಯೋಗ ಸೊಲ್ಯೂಷನ್ಸ್ ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈವನ್ ಪ್ರೊಸ್ಟೇಟ್ಗಳು ಏನಾದರೂ ನಾನು ಈವನ್ ಯೋಗ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲಿ ಹೇಳಿದ್ರೆ ಅದು ಪರ್ಟಿಕ್ಯುಲರ್ ಆಗಿ ಯಾವುದು ಯೋಗ ಇಲ್ಲ ಅಂತ ಹೇಳಿದ್ರು. ನಾನು ಹೇಳಿದೆ ಸೈಕ್ಲಿಂಗ್, ಲೈನ್ ಡೌನ್ ಸೈಕ್ಲಿಂಗ್ ಆ್ಯಂಡ್ ಆಲ್ಸೋ ಬಟರ್ಫ್ಲೈ ಸ್ಟ್ರೋಕ್ಸ್ ಇದೆಲ್ಲ ಮಾಡ್ತಾ ಇದೆ ಅಂತ ಹೇಳಿದ್ರು. ಇವೆಲ್ಲ ಕಂಟಿನ್ಯೂಸ್ ಆಯ್ತು ಹೇಳಿದ್ರು. ಬಟ್ ಸ್ಪೆಸಿಫಿಕ್ ಆಗಿ ಯಾವುದಾದ್ರು ಆ ಥರ ಯೋಗ ಇದೆಯಾ ಅಂತ? ಸೊ ಡೆಫಿನೆಟ್ಲಿ ಪ್ರತಿಯೊಂದು ಕಾಯಿಲೆಗೆ ಅಥವಾ ಪ್ರತಿಯೊಂದು ಹೆಲ್ತ್ ಪ್ರಾಬ್ಲಮ್ಗೆ ಬೇರೆ ಬೇರೆ ರೀತಿಯಾದ ಯೋಗ. ದಯವಿಟ್ಟು ಕಾರ್ಯಕ್ರಮ ಇನ್ನು ಮುಗಿಲ್ಲ, ಯಾರು ತಮ್ಮ ಸೀಟ್ ಬಿಟ್ಟು ಹೋಗ್ಬಾರ್ದು ಅಂತ ಕೇಳ್ಕೊತಾ ಇದೀವಿ. 1:30ಗೆ ಊಟ ಬ್ರೇಕ್ ಮಾಡ್ತೀವಿ, ಆಮೇಲೆ ಎಲ್ಲರೂ ನಾವು ಡಿಸೀಸ್ ಸ್ಪೆಸಿಫಿಕ್ ಯೋಗ ಥೆರಪಿ ಅಂತ ಹೇಳ್ತೀವಿ. ಪ್ರತಿಯೊಂದು ಕಾಯಿಲೆಗೂ ಅದರದೇ ಆದತಕ್ಕಂಥ ಅದಕ್ಕೆ ಬೆನಿಫಿಟ್ ಆಗುವಂಥ ಪ್ರಾಕ್ಟೀಸಸ್ನೇ ಮಾಡಬೇಕು. ಅದರ ಜೊತೆಯಲ್ಲಿ ಅಲ್ಲಿ ಇಲ್ಲಿ ನಾವು ಜಸ್ಟ್ ಯಾರೋ ಸಜೆಸ್ಟ್ ಮಾಡಿದ್ರು, ನಾನು ಮಾಡ್ತಾ ಇದ್ದೆ, ಅದಕ್ಕೆ ನನಗೆ ಬೆನಿಫಿಟ್ ಆಯಿತು, ಐದರ್ ಪ್ರಾಸ್ಟೇಟಿಗೆ ಹೆಲ್ಪ್ ಆಯಿತು, BP ಕಮ್ಮಿ ಆಯಿತು, ಡಯಾಬಿಟೀಸು ವಾಸಿ ಆಯಿತು, ನೀವು ಈ 3 ಪ್ರಾಕ್ಟೀಸ್ ಮಾಡುವಂಥ ಸಜೆಷನ್ಸ್ ಕೊಡುವಂಥವ್ರು ತುಂಬ ಜನ ಇರ್ತಾರೆ. ಅದು ನಿಮಗೆ ವಾಕಿಂಗ್ ಟೈಮಿಂದ ಇಟ್ಕೊಂಡು ಎಲ್ಲ ಸಮಯದಲ್ಲೂ ನಿಮಗೆ ಸಜೆಷನ್ಸ್ ತುಂಬ ಬರುತ್ತೆ. ಸೊ ದಯವಿಟ್ಟು ಯೋಗವನ್ನು ನೀವು ಒಂದು ಕಾಯಿಲೆಯನ್ನು ಮ್ಯಾನೇಜ್ ಮಾಡೋದಕ್ಕೆ ಅಂತ ಉಪಯೋಗಿಸೋದಿದ್ರೆ ಒಂದು ಸರಿಯಾದ ಜಾಗ, ಅಂದರೆ ಎಲ್ಲಿ ಅದನ್ನು ಚಿಕಿತ್ಸೆಯ ರೂಪದಲ್ಲಿ ಕೊಡ್ತಾರೋ ಅಂಥ ಕಡೆಗೆ ಹೋಗಿ ಮೊದಲು ಒಂದ್ಸಲ ಕಲ್ತ್ಕೊಂಡು ಆಮೇಲೆ ನೀವು ಮನೆಯಲ್ಲಿ ಅದನ್ನು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಒಂದು ಶ್ಲೋಕ ಇದೆ, ಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಕ್ಷಯೋ ಭವೇತ್, ಅಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಸಮುದ್ಭವ ಅಂತ. ತುಂಬಾ ಜನ ಕೇಳ್ತಾರೆ ಯೋಗ ಮಾಡೋದ್ರಿಂದ ಏನೋ ಸೈಡ್ ಎಫೆಕ್ಟ್ಸ್ ಇದೆಯಾ ಅಂತ. ದೇರ್ ಆರ್ ಲಾಟ್ಸ್ ಆಫ್ ಪಾಸಿಟಿವ್ ಸೈಡ್ ಎಫೆಕ್ಟ್ಸ್. ಏನು, ನೀವು ಡಯಾಬಿಟೀಸ್ಗೆ ಅಂತ ಯೋಗ ಮಾಡಿದ್ರೆ ಹೈಪರ್ ಟೆನ್ಷನ್ ಕಮ್ಮಿ ಆಗ್ಬೋದು, ಇದೆಲ್ಲ ಪಾಸಿಟಿವ್ ಸೈಡ್ ಎಫೆಕ್ಟ್ಸ್. ನೆಗೆಟಿವ್ ಸೈಡ್ ಎಫೆಕ್ಟ್ಸ್ ಏನು ಅಂತ ಹೇಳಿದ್ರೆ ಅಯುಕ್ತಾಭ್ಯಾಸ ಯೋಗೇನ ಸರ್ವರೋಗ ಸಮುದ್ಭವ. ಕೆಲವು ಸಲ ಯೋಗವನ್ನ ಸರಿಯಾಗಿ ಬಳಸ್ತೀರಾ ಇದ್ರೆ, ಸರಿಯಾಗಿ ಮಾಡ್ದಿರಾ ಇದ್ರೆ ಅದರಿಂದ ಆರೋಗ್ಯದ ತೊಂದರೆಗಳು ಆಗಬಹುದು ಅಂತ ಹೇಳಿದ್ದಾರೆ. ಹಾಗಾಗಿ ಯಾವ ಯಾವ ಪ್ರಾಕ್ಟೀಸಸ್ ಮಾಡೋದು ಯಾವ ಡಿಸೀಸ್ಗೆ ಅನ್ನೋದನ್ನ ದಯವಿಟ್ಟು ಒಂದು ಸರಿಯಾದ ಜಾಗದಲ್ಲಿ ಕಲಿತುಕೊಂಡು ಪ್ರಾಕ್ಟೀಸ್ ಮಾಡಿ. ಜನರಲ್ ಆಗಿ ಪ್ರಾಣಾಯಾಮ ಮಾಡೋದು, ಬ್ರೀದಿಂಗ್, ಸ್ಲೋ ಬ್ರೀದಿಂಗ್ ಮಾಡೋದು, ಮೆಡಿಟೇಷನ್ ಮಾಡೋದು, ಇದರಿಂದ ಯಾವುದೇ ತೊಂದರೆಗಳಿರಲ್ಲ. ಅದನ್ನ ಎಲ್ಲರೂ ನೀವು ರೆಗ್ಯುಲರ್ ಆಗಿ ಮಾಡ್ಬೋದು. ಪರ್ಟಿಕ್ಯುಲರ್ ಆಗಿ ಆಸನಗಳು, ಕೆಲವು ಕ್ರಿಯೆಗಳು, ನಾವು ಇಂಟರ್ನಲ್ ಕ್ಲೀನ್ಸಿಂಗ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ, ಬಂಧ ಮುದ್ರೆಗಳನ್ನು ಮಾಡುವಾಗ ಇವುಗಳನ್ನ ಸ್ವಲ್ಪ ಒಂದು ಕರೆಕ್ಟ್ ಆದ ಒಂದು ಅಡ್ವೈಸ್ ತೆಗೆದುಕೊಂಡು ಮಾಡೋದು ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಬಟ್ ಎಲ್ಲದಕ್ಕೂ ಇದೆ, ಯೋಗದಲ್ಲಿ ಒಂದು ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳನ್ನ ಸೈಂಟಿಫಿಕ್ ಆಗಿ ಆಸ್ ವೆಲ್ ಆಸ್ ಟ್ರೆಡಿಷನಲ್ ಆಗಿ ಎರಡೂ ರೀತಿಯಲ್ಲಿ ಐಡೆಂಟಿಫೈ ಮಾಡಿದೆ. ತುಂಬಾ ಜನ ಬೆನಿಫಿಟ್ ಆಗಿದೆ. ಥ್ಯಾಂಕ್ ಯು. ತಮ್ಮ ವಿಷಯಗಳನ್ನು ತಮ್ಮ ಎದುರುಗಡೆ ಮಂಡಿಸಿದ್ದಾರೆ ಹಾಗೂ ತಾವು ಕೇಳಿದ ಪ್ರಶ್ನೆಗಳಿಗೆಲ್ಲ ಸಮರ್ಪಕವಾದ ಉತ್ತರವನ್ನು ನೀಡಿದ್ದಾರೆ. ತಮ್ಮ ಅಮೂಲ್ಯ ಸಮಯವನ್ನು ಇಲ್ಲಿ ನಮಗೆ ಕೊಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮನ್ನೆಲ್ಲ ಸ್ವಲ್ಪ ನಮ್ಮ ನಾಲೆಜ್ ಎನ್ಹಾನ್ಸ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ಒಂದು ಕಿರುಕಾಣಿಕೆಯನ್ನು ಶ್ರೀ ರತ್ನಾಕರ್ ಸರ್ ಅವರವರಿಗೆ ಒಪ್ಪಿಸಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತಾ ಇದ್ದೀನಿ.
Thank you.